ಜನಾಕ್ರೋಶದ ಪ್ರತಿಭಟನೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಉಡುಪಿಯ ರಾಜಬೀದಿಯಲ್ಲಿ ಸಾಗಿ ಬರ್ತಾ ಇದೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶದ ಪ್ರತಿಭಟನಾ ಮೆರವಣಿಗೆ. ಮೂಡಾ ಸೈಟ್ ಅನ್ನ ತನ್ನ ಹೆಂಡತಿಗೆ ನೀಡಿರುವ ಸಿದ್ದರಾಮಯ್ಯನಿಗೆ ಧಿಕ್ಕಾರ, ಧಿಕ್ಕಾರ. ವಿರೋಧಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ, 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 ಧಿಕ್ಕಾರ. ಮೂಡಾ ಸೈಟ್ ಅನ್ನ ತನ್ನ ಹೆಂಡತಿಗೆ ನೀಡಿದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಸರ್ಕಾರದ ವಿರುದ್ಧ ಮುಸ್ಲಿಮರ ತುಷ್ಟೀಕರಣ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರನ್ನ ಅಮಾನತುಗೊಳಿಸಿದ ನಮ್ಮ ಜಿಲ್ಲೆಯ 5 ಶಾಸಕರು, ನಮ್ಮ ಜಿಲ್ಲೆಯ ಎಂಎಲ್ಸಿಗಳು, ನಮ್ಮೆಲ್ಲ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾದ ಕಿಶೋರ್ ಕುಮಾರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು, ಪ್ರತಿಪಕ್ಷದ ನಾಯಕರ ನೇತೃತ್ವದಲ್ಲಿ ಉಡುಪಿ ಬರ್ತಾ ಇದೆ. ಹೇಳಿ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕಡೆಗಣಿಸುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಮೆರವಣಿಗೆ. ಯಾವುದೇ ಕಾಮಗಾರಿಗೆ ಅನುದಾನ ವಿರುದ್ಧ ಪ್ರತಿಭಟನಾ ಮೆರವಣಿಗೆ. ಶಾರದಾ ಕಲ್ಯಾಣ ಮಂಟಪದಲ್ಲಿ ತಿರುಗಿ ಬರಬೇಕು. ರಾಜ್ಯ ಸರ್ಕಾರದ ಜನ ವಿರೋಧಿ ಮುಸ್ಲಿಮರ ತುಷ್ಟೀಕರಣ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆ ವಿರುದ್ಧ ಜನಾಕ್ರೋಶದ
ಸರ್ಕಾರ ಭ್ರಷ್ಟ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ರ್ಯಾಲಿ ಉಡುಪಿಯ ರಥಬೀದಿಯಲ್ಲಿ ಸಾಗಿ ಬರಲಾಗಿದೆ. ವಿಪರೀತ ಬೆಲೆ ಮಾಡಿದ ಕಾಂಗ್ರೆಸ್ ಸರ್ಕಾರ, ರೈತರ ವಿರೋಧಿ ಕಾಂಗ್ರೆಸ್ ಸರ್ಕಾರ, ದಲಿತರ ಹಣವನ್ನ ನುಂಗಿ ತೇಗಿದ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಧನಲಕ್ಷ್ಮಿ ಹಣ ಬರ್ತಲೇ ಇಲ್ಲ, ಶಕ್ತಿ ಯೋಜನೆಗೆ ಬಸ್ಸೇ ಇಲ್ಲ, ಎಲ್ಲವನ್ನ ನುಂಗಿ ನೀರು ಕೊಟ್ಟಿರುವಂತಹ ಸ್ಕ್ಯಾಮ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗೆಲ್ಲಿಸಿ ಕಷ್ಟ ಆಯ್ತಾ ಅಂತ ಕರಾವಳಿಯ ಜನ ಬಿಜೆಪಿ ಶಾಸಕರನ್ನು ಗೆಲ್ಲಿಸಿ ಕಷ್ಟ ಆಯ್ತಾ ಅನ್ನೋ ಪರಿಸ್ಥಿತಿ ಹೇಳಿದ್ದಾರೆ. ಏನು ಅನುದಾನ ಬರ್ತಾ ಇಲ್ಲ, ಏನು ಇನ್ನೊಂದಿಲ್ಲ ಅಂತ. ನಾನು ನಿನ್ನೆ ದಿನ ಮಂಗಳೂರಿನಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಮಾತನಾಡ್ತಾ ಈ ಅಂಶವನ್ನು ಉಲ್ಲೇಖ ಮಾಡಿದೆ. ಹಿಂದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ನರೇಂದ್ರ ಮೋದಿಜಿ ಸರ್ಕಾರ, ಹಿಂದಿನ ಯಡಿಯೂರಪ್ಪನ ಬಿಜೆಪಿ ಸರ್ಕಾರ ದಕ್ಷಿಣ ಕನ್ನಡಕ್ಕೆ ಮಂಗಳೂರಿನಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಕ್ಕೆ 19,500 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು. ಆದರೆ ಈ ಸರ್ಕಾರ ಬಂದಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದಮೇಲೆ ಅನುದಾನವೂ ಇಲ್ಲ. ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ದಕ್ಷಿಣ ಕನ್ನಡಕ್ಕೆ ಬರೋದೂ ಇಲ್ಲ. ಈ ರೀತಿ ಒಂದು ತಾರತಮ್ಯ ಇವತ್ತು ನಡೀತಾ ಇದೆ. ದಕ್ಷಿಣ ಕನ್ನಡ ಅಷ್ಟೇ ಅಲ್ಲ, ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ. ಇದು ದುರಂತ. ನಾನು ಬಹುಶಃ ಸಿದ್ದರಾಮಯ್ಯನವರು ಬೆಂಗಳೂರಿನ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ರೀತಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಸವರಾಜರೆಡ್ಡಿ ಅವರು ಸತ್ಯವನ್ನ ಮಾತನಾಡ್ತಾರೆ, ದಿಟ್ಟವಾಗಿ ನೇರವಾಗಿ ಮಾತನಾಡ್ತಕ್ಕಂಥ ಸ್ವಭಾವ ಬಸವರಾಜರೆಡ್ಡಿ ಅವರಿಗಿದೆ. ಪಾಪ ಅವರು ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, 100 ಕೋಟಿ ಹಗರಣ, ಮೂಢ ಹಗರಣ, ಬೇರೆ ಬೇರೆ ಇತರ ಹಗರಣಗಳು ಆದ ನಂತರದಲ್ಲಿ ಅವರು ಕೂಡ ಇವತ್ತು ಬೇಸತ್ತಿದ್ದಾರೆ. ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಗುಜರಾತ್ ನಂತರದಲ್ಲಿ ಕರ್ನಾಟಕ ಇತ್ತು. ಇವತ್ತು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತಲುಪಿದೆ ಇಡೀ ದೇಶದಲ್ಲಿ ಕರ್ನಾಟಕ ಅಂತ ಹೇಳಿದ್ರೆ ಅದರ ಕೀರ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಸಲ್ತದೆ. ಆ ಸತ್ಯವನ್ನ ಬಸವರಾಜರೆಡ್ಡಿ ಅವರು ಹೇಳಿದ್ದಾರೆ. ಚರ್ಚೆ ಆಗ್ತಿರೋದು ಗುಜರಾತ್ ಅಧಿವೇಶನದ ಸಭೆಯಲ್ಲಿ ಖರ್ಗೆ ಅವರಿಗೆ ಸೋಫಾ ಕೊಡದೆ, ಮಿಡಲ್ ಫ್ರೇಮ್ ಕೊಡದೆ ಪಕ್ಕದಲ್ಲಿ ಚೇರಲ್ಲಿ ಕೂರಿಸಿದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ ಅಂತ. ದಲಿತರಿಗೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಮೊನ್ನೆ ರಾಹುಲ್ ಗಾಂಧಿನೂ ನೋಡಿದ್ರಿ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವ್ರು ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಗಾಂಧೀಜಿ ಬಗ್ಗೆ ಏನು ಕಳಕಳಿ ಇಟ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಇವತ್ತು ದಲಿತರ ಪರವಾಗಿ ಯೋಜನೆಗಳನ್ನು ನೀಡ್ತಾ ಇರ್ತಕ್ಕಂಥವ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ನವರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಒಂದು ಈ ಚರ್ಚೆ ಆಗ್ತಿರುವಂತದ್ದು ರೋಡ್ ಬ್ಲಾಕ್ ಆಗಿದೆ, ಪಕ್ಷದ ರಚನೆ ಮತ್ತು ಮತ್ತೆ ಬಿಜೆಪಿ ಮಾತುಕತೆ ಮಾಡ್ತದ ಮಾತಾಡ್ತೇನೆ ಅದ್ರ ಬಗ್ಗೆ. ಚಲವಾದಿಯವರು ಅನ್ನುವಂಥ ಚರ್ಚೆ, ಸೋಫಾದಲ್ಲಿ ಕೂಡಬಾರ್ದು ದಲಿತರು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದೇ ಮೊದಲಲ್ಲ ಕಾಂಗ್ರೆಸ್ ಪಾರ್ಟಿ ಅಪಮಾನ ಮಾಡ್ತಾ ಇರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೊನ್ನೆ ಏನು ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿಣಿ ಸಭೆ ನಡೀತಾ ಇತ್ತು, ಅವತ್ತು ಸೋಫಾದಲ್ಲಿ ಮಧ್ಯದಲ್ಲಿ ಕೂರಿಸೋದು ಬಿಟ್ಟು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ದಾರೆ. ಆದರೆ ಯಥಾ ರೀತಿನಲ್ಲಿ ಎಂದಿನಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮರದ ಕುರ್ಚಿಯಲ್ಲಿ ಕೊನೆಗೆ ಕೂರಿಸಿದ್ದಾರೆ. ಸೋಫಾ ರಾಹುಲ್ ಗಾಂಧಿ ಅವರು ಕೂತ್ಕೊಳ್ಬಹುದು, ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ ಪಾರ್ಟಿನಲ್ಲಿ. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಏನು ಅಂತ ಕಾಂಗ್ರೆಸ್ ಪಾರ್ಟಿ ಬಹಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಗೊತ್ತಾಗೋ ಥರ ಮಾಡಿದೆ. ಹಾಗಾಗಿ ಈಗಲಾದರೂ ಕೂಡ ಅಂಬೇಡ್ಕರ್ ಅವರಿಗೆ ಹೇಗೆ ಅವತ್ತು ಅಪಮಾನ ಮಾಡಿದ್ರು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಳಗಡೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಅಪಮಾನ ಮಾಡಿದ್ದಾರೆ.
ಅಂದ್ರೆ ದಲಿತರಿಗೆ ಯಾವತ್ತೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಕೊನೆ ಸ್ಥಾನ ಅನ್ನುವಂಥದ್ದನ್ನು ಮತ್ತೆ 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 ರುಜುವಾತನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧಿಕ್ಕಾರವನ್ನೇ ಹೇಳೋದಕ್ಕೆ ಬಯಸ್ತೇನೆ. ಸಮಯದ ಕೊರತೆ ಇದೆ, ಆದರೂ ಕೂಡ ಕರ್ತವ್ಯ ಮಾಡಬೇಕಲ್ಲ. ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಹಿಂದೂ ಕಾರ್ಯಕರ್ತರ ಮಾರಣ ಹೋಮ ನಡೀತಾ ಇದೆ. ಇವೆಲ್ಲದರಿಂದ ಬದಲಾಗಿ ಅಂತೇಳಿ ರಾಜ್ಯಾದ್ಯಂತ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಬದಲಾಗ್ತಾರ? ಖಂಡಿತ ಬದಲಾಗೋದಿಲ್ಲ. ನಾವೆಲ್ಲ ಸೇರಿ ಜನಾಕ್ರೋಶವನ್ನ ಕ್ರೋಢೀಕರಣ ಮಾಡಿ ನಾವೇ ಈ ಸರ್ಕಾರವನ್ನ ಬದಲಾಯಿಸಬೇಕು. ಅವರಾಗೆ ಬದಲಾಗೋದಿಲ್ಲ. ಅವ್ರು ಯಾವ ಮಟ್ಟಕ್ಕಿದ್ದಾರೆ ಅಂದ್ರೆ ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಚುನಾವಣೆಗೆ 6 ತಿಂಗಳು ಇರುವಾಗ ಯಾವುದೇ ಸರ್ಕಾರಕ್ಕೆ ಒಂದು ವಿಷಯ ಗೊತ್ತಾಗತ್ತೆ. ಮುಂದಿನ ಸಾರಿ ನಾವು ಗೆಲ್ತೇವ, ಅಧಿಕಾರಕ್ಕೆ ಬರ್ತೇವ ಅಥವಾ ಬರೋದಿಲ್ವಾ ಗೊತ್ತಾಗತ್ತೆ. ಆದ್ರೆ ಇನ್ನೂ 3 ವರ್ಷ ಇದೆ ಅವರಿಗೆ. ಈಗಾಗಲೇ ಗೊತ್ತಾಗಿದೆ ಮುಂದಿನ ಸಾರಿ ನಾವು ಅಧಿಕಾರಕ್ಕೆ ಬರೋದಿಲ್ಲ. ಆದ್ರಿಂದ ನಾವು ಯಾರ ಮಾತು ಕೇಳೋದು ಬೇಕಾಗಿಲ್ಲ. ನಮ್ಮ ಇಷ್ಟಾಚಾರ ಭ್ರಷ್ಟಾಚಾರ ಮಾಡೋಣ. ಯಾರನ್ನ ಹೇಗೆ ಬೇಕಾದ್ರೂ ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ಕೊಂಡ್ಲಿ. ನೀವು ಮಾತುಗಳು ಕೇಳಿರ್ಬಹುದು, ಬಿಜೆಪಿಯವರು ರಸ್ತೆಗಿಳಿತಾರೆ ಅಂದ್ರೆ ರಸ್ತೆಗೇನು ಎಲ್ಲಿ ಬೇಕಾದ್ರೂ ಇಳಿಲಿ. ಹೋರಾಟ ಮಾಡ್ತಾರಂದ್ರೆ ಹೋರಾಟನೂ ಮಾಡ್ಲಿ, ಬಟ್ಟೆ ಬಿಚ್ಚಾಕೊಂಡ್ಲಿ, ನಮಗೇನ್ ಸಂಬಂಧ ಅಂತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ? ನಾನು ಅವರನ್ನ ಪ್ರಶ್ನೆ ಕೇಳ್ತೇನೆ. ಮಾತೆತ್ತಿದರೆ ದಲಿತರನ್ನ ಈಗಾಗಲೇ ಕಾಂಟ್ರಾಕ್ಟ್ ಪಡೆದವರ ತರ ಮಾತಾಡ್ತೀರಿ. ಏನ್ ಕೊಟ್ಟಿದ್ದೀರಿ ಅವರಿಗೆ? ಗ್ಯಾರಂಟಿಗಳು, 5 ಗ್ಯಾರಂಟಿ. ದಲಿತರಿಗೆ ಗ್ಯಾರಂಟಿಯಲ್ಲಿ ಪಾಲುಂಟಾ? ಇಲ್ಲ. ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗೆ ಮೀಸಲಿಟ್ಟ SCP TSP ಹಣದಲ್ಲಿ ದಲಿತರಿಗೆ ಗ್ಯಾರಂಟಿ ಅಂತೀರಿ. ಅಂದ್ರೆ ನಿಮ್ಮ ಗ್ಯಾರಂಟಿ ಕೊಡ್ಲಿಲ್ಲ, ನಮ್ಮ ಜೋಬಿಂದ ತೆಗೆದು ನಮಗೆ ಕೊಡೋದು ಅದು ಗ್ಯಾರಂಟಿಯಾ? ನಾಚಿಕೆ ಬರೋದಿಲ್ವಾ ನಿಮಗೆ? ಜನ ಕೇಳಿದ್ರೆ ಆರಿಕೆ ಉತ್ತರ ಕೊಡ್ತಕ್ಕಂಥದ್ದು. ಇವತ್ತು ನೀವು ಹೊರದೇಶದಲ್ಲಿ ಓದಲಿಕ್ಕೆ ಹೋಗ್ತಕ್ಕಂಥ ಮೈನಾರಿಟೀಸ್, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ 20 ಲಕ್ಷದಿಂದ ಈಗ 30 ಲಕ್ಷಕ್ಕೆ ಏರಿಸಿದ್ದೀರಿ. ನಾನು ಕೇಳಿದೆ, ನಮ್ಮ ಪರಿಶಿಷ್ಟ ಜಾತಿ ವರ್ಗಗಳ ಯಾರೇ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತೀರಿ. 2 ವರ್ಷದಿಂದ ಕೊಟ್ಟಿಲ್ಲ. ಅನೇಕ ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಅವರಿಗೆ ಏನು ಫೀಸ್ ಕೊಡಬೇಕಾಗಿತ್ತು, ಸೋಷಿಯಲ್ ವೆಲ್ಫೇರ್ ಇಂದ ಫೀಸ್ ಕೊಡ್ತಾ ಇಲ್ಲ. ಈಗಾಗಲೇ ಅನೇಕರು ಶಾಲಾ ಕಾಲೇಜುಗಳನ್ನು ಬಿಟ್ಟು ಮನೆ ಸೇರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಯಾರಿಗೆ ಸ್ವಂತ ಶಕ್ತಿ ಇದೆಯೋ ಅವರು ಬಿಟ್ಟು ಇನ್ನೆಲ್ಲರೂ ಕೂಡ ಮನೆ ಸೇರ್ತಿದ್ದಾರೆ. ಇಂಥ ಪರಿಸ್ಥಿತಿ ಒಂದು ಕಡೆ ಇದ್ರೆ ನೀವು ಓಲೈಕೆ ರಾಜಕೀಯ ಮಾಡ್ತಾ ಇದ್ದೀರಿ. ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕಾಂಟ್ರಾಕ್ಟ್ ನಲ್ಲಿ ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದೀರಿ? ಕೊಡ್ತೇವೆ ಅಂತ ಹೇಳಿದ್ದೀರಿ, ಆದ್ರೆ ಪರ್ಸೆಂಟೇಜ್ ರಿಸರ್ವೇಶನ್ ಇಲ್ಲ. ಅದೇ ಮುಸಲ್ಮಾನರಿಗೆ 4% ಅಂತ ಹೇಳಿ ಬಿಲ್ ಪಾಸ್ ಮಾಡಿದ್ರಿ. ಅದನ್ನು ಪ್ರಶ್ನೆ ಮಾಡಿದ್ರೆ ಕೊಡ್ಲಿಕ್ಕೆ ಬರೋದಿಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ಸಂವಿಧಾನವನ್ನ ಬದಲಾಯಿಸಬೇಕಾದ್ರೂ ಅವರಿಗೆ ಕೊಡ್ತೀವಿ ಅಂತ ಹೇಳ್ತೀರಿ. ಇದು ಎಂತ ನಿಮ್ಮ ನಾಟಕ? ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಂವಿಧಾನವನ್ನು ಬದಲಾಯಿಸ್ತಾರಂತೆ. ಆದ್ರೆ ಒಬ್ಬರು ಕೂಡ ಅದರ ಬಗ್ಗೆ ಮಾತಾಡೋದಿಲ್ಲ. ದಲಿತ ನಾಯಕರಾಗ್ಲಿ, ಅದೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತ ನಾಯಕರು ಒಬ್ಬರು ಕೂಡ ತುಟಿ ಬಿಚ್ಚಿಲ್ಲ. ನಿನ್ನೆ ಒಂದು ವಿಷಯ ನೀವು ನೋಡಿರಬಹುದು. ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾರೆ. ಸಂವಿಧಾನ 1947ರಲ್ಲಿ ಬರೆದಿದ್ದು ಅಂತೇಳಿ ಎಲ್ಲರೂ ಹೇಳ್ತಾರೆ. ಆದ್ರೆ ನನಗ್ ಗೊತ್ತು ಅದು 47ರಲ್ಲಿ ಬರೆದಿಲ್ಲ, 1000 ವರ್ಷದ ಹಿಂದೆ ಬರೆದಿದ್ದಾರಂತೆ. ಇವ ಹೋಗಿ ನೋಡಿದ್ರ? ಅವತ್ತು ಹುಟ್ಟಿದ್ಯಪ್ಪ ನೀನು ರಾಹುಲ್ ಅಣ್ಣ?
1000 ವರ್ಷದಿಂದ ಎಲ್ಲಿ ಹುಟ್ಟಿದ್ದೆ ನೀನು? ಯಾರು ಬರೆದ್ರು? ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂತ ನಿನ್ನ ಮಾತಾಯ್ತಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಮಾತಿಗೂ ಬಿಜೆಪಿ ದಲಿತ ವಿರೋಧಿ ಅಂತ ಹೇಳ್ತೀರಿ, ಸಂವಿಧಾನ ವಿರೋಧಿ ಅಂತ ಹೇಳ್ತೀರಿ. ಈಗ ನೀವು ಎಲ್ಲಿ ಗಾಡಿಗೆ ಕೊಡ್ತಿದ್ದೀರಿ? ಮಾತಾಡಿ. ದಲಿತ ಮುಖಂಡರುಗಳು ಇವತ್ತು AICC ಅಧ್ಯಕ್ಷರು ಕೂಡ ದಲಿತ ಮುಖಂಡರೇ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟು ಮಾತಾಡ್ತಕ್ಕಂಥ ನೀವು ಈಗ ರಾಹುಲ್ ಅಣ್ಣನ ಮಾತಿಗೆ ನೀವು ಉತ್ತರ ಕೊಡಿ. ಈಗ ಪ್ರಶ್ನೆ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರ ಅಥವಾ 1000 ವರ್ಷದ ಹಿಂದೆ ಬರೆದಿತ್ತ? ಇದಕ್ಕೆ ಉತ್ತರ ಕೊಡಿ. ಮಾತೆತ್ತಿದ್ರೆ ಸಂವಿಧಾನದ ಒಂದು ಸಣ್ಣ ಪುಸ್ತಕವನ್ನ ಕೈಯಲ್ಲಿ ಹಿಡ್ಕೊಂಡು ಬುಡುಬುಡಿಕೆ ಅಳ್ಳಾಡಿಸ್ತಿರಲ್ಲ. ಈಗ ಮಾತಾಡಿ ನೀವು. ಯಾಕೆ ನಿಮಗೆ ಬಾಯಿ ಕಟ್ಟಿ ಹೋಗಿದ್ಯಾ? ಇಡೀ ದಲಿತ ಸಮಾಜ ಇವತ್ತು ಕುಪಿತರಾಗಿದ್ದಾರೆ. ಜನಾಕ್ರೋಶ ಎಲ್ಲ ಕಡೆಯಿಂದ ನೀವು ಬೆಲೆ ಏರಿಸಿಕೊಂಡು ಬರ್ತಿದ್ರೆ ಜನ ಆಕ್ರೋಶ ಆಗೋದಿಲ್ವಾ? ಮುತ್ತಿಡ್ತಾರ ನಿಮಗೆ? ಮೊನ್ನೆ ಒಬ್ಬ ಮುತ್ತಿಟ್ಟಲ್ಲ, ಟಿವಿಯಲ್ಲಿ ನೋಡಿದ್ರ? ಯಾರು ಕೋರ್ಟಿನಿಂದ ಈಚೆ ತಗೊಂಡು ಬರ್ತಾ ಇರುವಾಗ ಒಬ್ಬ ನೆತ್ತಾರ್ ಅವರನ್ನ ನಮ್ಮ ಕೊಲೆ ಮಾಡಿದ ವ್ಯಕ್ತಿಗೆ ಮತ್ತೊಬ್ಬ ಬಂದು ಮುತ್ತು ಕೊಡ್ತಾನೆ ಅಂದ್ರೆ ಇದನ್ನ ನೋಡಿ ಪೊಲೀಸ್ನವರು ಸುಮ್ಮನೆ ಕೊಡ್ತಿದ್ದೀರಿ, ಸರ್ಕಾರ ಸುಮ್ಮನೆ ಕೊಡ್ತಿದ್ದೀರಿ. ಆಯ್ತು, ನೀವು ಬನ್ನಿ, ನಿಮಗೂ ಮುತ್ತು ಕೊಡ್ಲಿ ಅವರು. ಸಿದ್ದರಾಮಯ್ಯನವರೇ, ಒಂದು ಮುತ್ತು ತಗೊಂಡೋಗಿ. ಇದು ನಿಮಗೆ ನಾಚಿಕೆ ಆಗೋದಿಲ್ವಾ? ಇಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಸರ್ಕಾರವೂ ಬೇಕಾ? ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಒಂದು ಸರ್ಕಾರವನ್ನ ತಂದಿದ್ದೀರಿ. ನನಗೆ ಅನ್ಸೋದು ಇಷ್ಟು ವರ್ಷಗಳ ಕಾಲ ಸುಳ್ಳು ಮೋಸ ವಂಚನೆಗೆ ಸರ್ಕಾರ ಬರ್ತಿರಲಿಲ್ಲ. ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸುಳ್ಳು ವಂಚನೆ ಮೋಸಗಳಿಗೆ ಒಂದು ಸರ್ಕಾರ ಬಂದಿದೆ. ಆದ್ರೆ ಇದು ತುಂಬಾ ದಿವಸ ಉಳಿಯೋದಿಲ್ಲ. ನಿಮ್ಮನ್ನ ಹರಾಜು ಹಾಕಲಿಕ್ಕೆ ಜನ ಈಗಾಗಲೇ ತಯಾರಾಗಿದ್ದಾರೆ. ಇಡೀ ರಾಜ್ಯಾದ್ಯಂತ ನಿಮ್ಮ ಈ ಕೆಟ್ಟ ಒಂದು ವ್ಯವಸ್ಥೆಯನ್ನ ದಿಟ್ಟತನದಿಂದ ನಿಮ್ಮನ್ನ ಹೊರಗಡೆ ಓಡಿಸುವವರಿಗೆ ಜನ ವಿರಮಿಸುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಮಯದ ಅಭಾವದಿಂದ ಹೆಚ್ಚು ಮಾತಾಡದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್. ಈ ದೇಶದ ಮೇಲೆ ಮುಸಲ್ಮಾನರ ಮೊಘಲರ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಅತ್ಯಂತ ಕೆಟ್ಟ ಆಡಳಿತ ಕೊಟ್ಟವನು ಔರಂಗಜೇಬ. ಪ್ರಾಯಶಃ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಔರಂಗಜೇಬನ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಮತ್ತು ಔರಂಗಜೇಬ ಇಬ್ಬರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿಲ್ಲ. ಒಂದು ಉದಾಹರಣೆಯನ್ನು ಕೊಡ್ತೇನೆ. ಇವತ್ತಿನ ರಾಜ್ಯದಲ್ಲಿ ತೆರಿಗೆ ಸಂಗ್ರಹವನ್ನು ಮಾಡಿ ಆ ತೆರಿಗೆ ಲೂಟಿಯನ್ನು ಮಾಡ್ತಕ್ಕಂಥ ಸಿದ್ದರಾಮಯ್ಯ ಅವರು, ಅವರಿಗೆ ಪ್ರೇರಣೆ ಯಾರಿದ್ದಾರೆ ಅಂತ ಹೇಳಿದ್ರೆ ಔರಂಗಜೇಬ. ಒಮ್ಮೆ ನೆನಪು ಮಾಡಿಕೊಳ್ಬೇಕು, ಈ ರಾಜ್ಯದ ಹಿಂದೂಗಳೊಮ್ಮೆ ನೆನಪು ಮಾಡಿಕೊಳ್ಬೇಕು. ಇವತ್ತು ತೆರಿಗೆ ಮೂಲಕ ದೋಷಿಸ್ತಕ್ಕಂಥ ಹಣ ಯಾರಿಂದ ಅಂತ ಕೇಳಿದ್ರೆ ಬಹುಸಂಖ್ಯಾತ ಹಿಂದೂಗಳ ಹಣದಿಂದ ಇವತ್ತು ಮುಸಲ್ಮಾನರಿಗೆ ಇವತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು. ಸಂಖ್ಯಾತ ಹಿಂದೂಗಳಿಂದ ಹೆಚ್ಚು ತೆರಿಗೆ ಸಂಗ್ರಹವನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಮುಸಲ್ಮಾನರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದೀರಲ್ಲ. ನಿಮ್ಮದೇ ರೀತಿಯಲ್ಲಿ ಔರಂಗಜೇಬ ಅವತ್ತು ಜಜಿಯಾ ಎನ್ನುವಂತ ಹಿಂದೂಗಳ ಮೇಲಿನ ತೆರಿಗೆ ಮೂಲಕ ಅವತ್ತು ಮುಸಲ್ಮಾನರಿಗೆ ಆಡಳಿತವನ್ನು ಮಾಡ್ತಾ ಇದ್ದ ಅಂತ ನೀಚ ಆಡಳಿತವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಅವರು ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ರಾಜ್ಯದಲ್ಲಿ ಯಾರ್ದು ಆಡಳಿತ ಇದೆ? ಈ ರಾಜ್ಯದಲ್ಲಿ ಯಾರ್ದು ಆಡಳಿತ ಇದೆ? ಈ ರಾಜ್ಯದಲ್ಲಿ ಯಾರ್ದು ಆಡಳಿತ ಇದೆ? ಔರಂಗಜೇಬನ ಆಡಳಿತ ಇದೆ. ಆ ಕಾರಣಕ್ಕೋಸ್ಕರ ಈ ರಾಜ್ಯದ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಬೀದರ್ನಿಂದ ಪ್ರಾರಂಭ ಆಗಿ ಚಾಮರಾಜನಗರದವರೆಗೆ, ಕೋಲಾರದಿಂದ ಉಡುಪಿಯವರೆಗೆ
ಇವತ್ತು ಅತ್ಯಾಚಾರ ಅನಾಚಾರಗಳು ಇವತ್ತು ಈ ರಾಜ್ಯದಲ್ಲಿ ತಾಂಡವಾಡ್ತಾ ಇದೆ. ಈ ಸಿದ್ದರಾಮಯ್ಯ ಅವರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮುಸಲ್ಮಾನ ವ್ಯಕ್ತಿಗಳು ಯಾರ್ಯಾರು ಸಮಾಜಘಾತುಕ ಕೃತ್ಯದಿಂದಾಗಿ ಜೈಲಿನಲ್ಲಿದ್ದಾರೋ, ಒಂದಷ್ಟು ಕೇಸುಗಳನ್ನು ಹಾಕಿಕೊಂಡಿದ್ದಾರೋ, ಆ ಕೇಸುಗಳಲ್ಲಿ ಸುಮಾರು 1600 ಮುಸಲ್ಮಾನರ ಮೇಲೆ ಆಗಿರ್ತಕ್ಕಂಥ ಕೇಸನ್ನು ವಿಡ್ರಾ ಮಾಡುವ ಮೂಲಕ ನಾವು ಮುಸಲ್ಮಾನರ ಪರ ಎನ್ನುವಂಥದ್ದನ್ನು ತೋರಿಸಿಕೊಂಡಿರ್ತಕ್ಕಂಥ ನೀಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ DK ಶಿವಕುಮಾರ್ ಅವರು ಮಂಗಳೂರಿಗೆ ಬಂದು ಹೇಳ್ತಾರೆ, ಮಂಗಳೂರಿನಲ್ಲಿ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆಗಿದ್ರೆ ಆ ಸ್ಫೋಟ ಮಾಡಿರ್ತಕ್ಕಂಥ ಬಂಧುಗಳು ನನ್ನ ಸಹೋದರರು ಅಂತ ನಾಚಿಗೇಟಿನ ಮಾತನ್ನು ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹುಬ್ಬಳ್ಳಿಯ ಮುಸಲ್ಮಾನರ ಸಮಾವೇಶದಲ್ಲಿ ಹೇಳ್ತಾರೆ, 2 ವರ್ಷದಲ್ಲಿ 10,000 ಕೋಟಿ ರೂಪಾಯಿ ನಿಮಗೆ ಯೋಜನೆಗೋಸ್ಕರ ನಾನು ಕೊಟ್ಟಿದ್ದೇನೆ ಎನ್ನುವಂಥದ್ದನ್ನು ಹೇಳಬೇಕಾದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂಗಳು ಏನು ಅನ್ಯಾಯ ಮಾಡಿದ್ರು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂಗಳು ಇವತ್ತು ರಸ್ತೆಗಿಳಿದಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ನಾನು ಹೇಳುತ್ತೇನೆ 2028ರವರೆಗೆ ಸಿದ್ದರಾಮಯ್ಯ ಅವರೇ ನಿಮ್ಮನ್ನು ಕಾಯಲಿಕ್ಕೆ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆನೆ ನಾವು ಮೊನ್ನೆ ಶಿವಾಜಿಯ ಮಗ ಶಾಂಬಾಜಿಯ ಸಿನಿಮಾವನ್ನು ನೋಡಿ ಈಗ ಪ್ರೇರಣೆಗೊಂಡಿದ್ದೇವೆ. ಶಾಂಬಾಜಿಯ ರೀತಿಯಲ್ಲೇ ಕಾಂಗ್ರೆಸ್ ಸರ್ಕಾರವನ್ನು ಹೊಡೆದೋಡಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಹಿಂದೂಗಳು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಈ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು. ಹಿಂದೂ ಸಮಾಜದ ಮೇಲೆ ದಬ್ಬಾಳಿಕೆಗಳು ಒಂದು ಕಡೆ ಆದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ನಾವು ಮಾತೆತ್ತಿದ್ರೆ ಸಂವಿಧಾನದ ರಕ್ಷಕರು, ಅಂಬೇಡ್ಕರ್ ಅವರ ಆಶಯಕ್ಕೆ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಕ್ಕೆ ನಾವು ಕಟಿಬದ್ಧರು ಅಂತ ಹೇಳ್ತಕ್ಕಂಥವ್ರು ಯಾರು? ಕಾಂಗ್ರೆಸ್ನವರು. ಆದರೆ ನಾವು ಆತ್ಮಸಾಕ್ಷಿಯಾಗಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ಈ ದೇಶದಲ್ಲಿ ಜಾರಿಗೆ ತಂದು ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಗೌರವ ಕೊಟ್ಟಿರ್ತಕ್ಕಂಥ ಈ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು 4% ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟರಲ್ಲ. ಸಿದ್ದರಾಮಯ್ಯ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ, DK ಶಿವಕುಮಾರ್ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ, ವಿನಯ್ ಕುಮಾರ್ ಸೊರಕೆ ಅವರ ಹತ್ರ ನಾನು ಪ್ರಶ್ನೆ ಮಾಡ್ತೇನೆ. ನೀವು ಅಂಬೇಡ್ಕರ್ ಅವರ ಆಶಯಕ್ಕೆ ಬದ್ಧ ಆಗಿದ್ರೆ ಅವತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರಲ್ಲ, ಇತಿಹಾಸದ ಪುಟವನ್ನು ಬಿಡಿಸಿ ನೋಡಿ. ಅಂಬೇಡ್ಕರ್ ಹೇಳಿದ್ರು, ಈ ದೇಶವನ್ನು 600 ವರ್ಷಗಳ ಕಾಲ ಆಡಳಿತ ಮಾಡಿರ್ತಕ್ಕಂಥ ಮತೀಯವಾದಿಗಳಾಗಿರ್ತಕ್ಕಂಥ ಮುಸಲ್ಮಾನರಿಗೆ ಯಾವುದೇ ಕಾರಣದಲ್ಲಿ ಧರ್ಮದ ಆಧಾರಿತವಾಗಿ ಮೀಸಲಾತಿ ಕೊಡಬಾರದು ಅಂತ ಹೇಳಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರು. ನೀವು ಹೇಗೆ ಸ್ವಾಮಿ ಇವತ್ತು 4% ಮೀಸಲಾತಿಯನ್ನು ಕೊಟ್ರಿ? ನಾನು ಇವತ್ತು ಘಂಟಾಘೋಷವಾಗಿ ಈ ಶ್ರೀಕೃಷ್ಣನ ಮಣ್ಣಿನಿಂದ ಹೇಳ್ತೇನೆ, ಕಾಂಗ್ರೆಸ್ನವರು ಸಂವಿಧಾನ ವಿರೋಧಿ, ಕಾಂಗ್ರೆಸ್ನವರು ಅಂಬೇಡ್ಕರ್ ವಿರೋಧಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸನ್ಮಾನ್ಯ DK ಶಿವಕುಮಾರ್ ಅವರು ಏನ್ ಹೇಳಿದ್ರು? ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ನೀವು ಕಪೋಕಲ್ಪಿತ ಮಾತುಗಳನ್ನು ಕಾಂಗ್ರೆಸ್ನವರು ಗಲ್ಲಿಯಲ್ಲಿ ಹೇಳ್ಕೊಂಡು ಬಂದ್ರಿ. ಮೊನ್ನೆ ನಿಮ್ಮ ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಯಾವ ಮಾತನಾಡಿದ್ರಿ ನೀವು? ಪತ್ರಕರ್ತರು ಕೇಳಿರ್ತಕ್ಕಂಥ ಪ್ರಶ್ನೆ ಏನು? ನೀವು 4% ರಿಸರ್ವೇಶನ್ ಅನ್ನು ಹೇಗೆ ಜಾರಿಗೆ ತರ್ತೀರಿ ಅಂತ ಕೇಳಿದಾಗ, ನಾಳೆ ಕೋರ್ಟಿಗೆ ಹೋಗಿ ನೀವು ತಂದಿರ್ತಕ್ಕಂಥ ರಿಸರ್ವೇಶನ್ಗೆ ಸ್ಟೇ ಕೊಟ್ರೆ, ಕೋರ್ಟ್ ಕೊಟ್ರೆ ಏನ್ ಮಾಡ್ತೀರಿ ಅಂತ ಕೇಳಿದಾಗ, ನಿಮ್ಮ ಅಂತಃಕರಣದಲ್ಲಿದ್ದಂತ, ನಿಮ್ಮ ಮನಸ್ಸಿನಲ್ಲಿದ್ದಂತ ಭಾವನೆಯನ್ನು ವ್ಯಕ್ತಪಡಿಸಿದ್ರಲ್ವ ನೀವು. ನಾವು ಕೋರ್ಟಿನಲ್ಲಿ ಹೋಗಿ ಯಾರಾದ್ರೂ ಸ್ಟೇ ಮಾಡಿದ್ರು ನಾವು ಸಂವಿಧಾನವನ್ನು ಬದಲು ಮಾಡ್ತೇವೆ ಎನ್ನುವಂತ ನಾಚಿಗೇಡಿನ ಮಾತನ್ನು ನೀವು ಆಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಈ ರಾಜ್ಯದ ಉಪಮುಖ್ಯಮಂತ್ರಿ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಈ ದೇಶದಲ್ಲಿ ಸುಮಾರು 86 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥ ಅಪಕೀರ್ತಿ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೆ ಇವತ್ತು ಈ ಹೋರಾಟದ ಮೂಲಕ ನಾನು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ರಕ್ಷಣೆಯ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಬಗ್ಗೆ ನಾನು ಇವತ್ತು ಬಹಳ ಹೆಮ್ಮೆಯಿಂದ ಹೇಳುತ್ತೇನೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಭಿವೃದ್ಧಿ ಹೊಂದಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನು ಕೊಟ್ಟು ಈ 2 ಜಿಲ್ಲೆಗಳ ಅಭಿವೃದ್ಧಿಗೋಸ್ಕರ ಕಾರಣೀಭೂತರಾಗಿದ್ರು.
ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಸುನೀಲ್ ಕುಮಾರ್ ಅವರು ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಅನುದಾನಗಳನ್ನು ತಂದಿರತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಪ್ರಶ್ನೆ ಮಾಡ್ತೇನೆ, ನಿಮ್ಮ ಆಡಳಿತದ ಅವಧಿಯಲ್ಲಿ ನಿಮ್ಮ ಉಸ್ತುವಾರಿ ಸಚಿವರಿದ್ದಂತಹ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಗೆ ನೀವೆಷ್ಟು ಅನುದಾನವನ್ನು ಕೊಟ್ರಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವೆಷ್ಟು ಅನುದಾನವನ್ನು ತಂದ್ರಿ? ಇದನ್ನು ನಾನು ಕೇಳೋದಿಲ್ಲ. ಇವತ್ತು ಈ ಜಿಲ್ಲೆಯ ಮತದಾರರು ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ. ನಿಮಗೆ ನಿಜವಾಗ್ಲೂ ಈ ಜಿಲ್ಲೆಯ ಬಗ್ಗೆ ಕಾಳಜಿ ಇದ್ರೆ, ಈ ಜಿಲ್ಲೆಯ ಬಗ್ಗೆ ಪ್ರೀತಿ ಇದ್ರೆ, ನೀವು ಈ ಜಿಲ್ಲೆಯಲ್ಲಿ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ನೀವು ಜನರ ಎದುರುಗಿಡಿ. ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತೇವೆ. ಸುನಿಲ್ ಕುಮಾರ್ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಗೆ ಅತ್ಯಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದೇವೆ ಎನ್ನುವಂತ ಮಾತನ್ನು ಎದೆ ತಟ್ಟಿ ಹೇಳ್ತಕ್ಕಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಪ್ರಾಯಶಃ ಇವತ್ತು ಈ ಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಅನುದಾನ ಬಜೆಟ್ನಲ್ಲಿ ಹೇಗೂ ಇಲ್ಲ. ಬಜೆಟ್ನಲ್ಲಿ ಯಾರಿಗೆ ಕೇಳಿದ್ರೆ ಓನ್ಲಿ ಮುಸಲ್ಮಾನರನ್ನು ಬಿಟ್ಟರೆ ಬಜೆಟಲ್ಲಿ ಇನ್ನೊಬ್ಬರಿಗೆ ಅನುದಾನಗಳಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ಬಹುಸಂಖ್ಯಾತ ಹಿಂದೂಗಳು ನೀವು ಮೊನ್ನೆ ಮಂಡಿಸಿರ್ತಕ್ಕಂಥ ಬಜೆಟ್ ಅನ್ನು ನೋಡಿದ್ದಾರೆ. ನಿಮ್ಮ ಮುಸಲ್ಮಾನರ ಅತಿಪ್ರೀತಿಯನ್ನು ಸಹ ಈ ರಾಜ್ಯದ ಹಿಂದೂಗಳು ಗಮನಿಸಿದ್ದಾರೆ. ಖಂಡಿತವಾಗಿಯೂ ನಾವು ಒಂದು ದಿನ ದೇವರ ಎದುರಿಗೆ ಹೋಗಿ ಇಂತಹ ಮುಖ್ಯಮಂತ್ರಿ ರಾಜ್ಯದಲ್ಲಿ ಇರಬಾರ್ದು ಅಂತ ಹೇಳಿ ಬಹುಸಂಖ್ಯಾತ ಹಿಂದೂಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ನೀವು ಆ ಕುರ್ಚಿಯಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಈ ರೀತಿಯ ಹೋರಾಟದ ಮೂಲಕ ಮುಂದೊಂದು ದಿನ ಇನ್ನಷ್ಟು ಹೆಚ್ಚು ಹೋರಾಟಗಳನ್ನು ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಈ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ, ಅದಕ್ಕೆ ಹೋರಾಟದ ಮೂಲಕ ಉತ್ತರ ಕೊಡತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಏನು 4% ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ, ಆ ಎಲ್ಲದರ ವಿರುದ್ಧ ಸಮಗ್ರ ಹೋರಾಟವನ್ನು ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಜನರ ಜೊತೆಗೆ ಸೇರಿ ಮಾಡ್ತದೆ ಎನ್ನುವಂತಹ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಶ್ಪಾಲ್ ಸುವರ್ಣ ಅವರು ಜನರ ಜೊತೆ ಇರತಕ್ಕಂಥ ಒಬ್ಬರು MLA ಅವರು. ಪ್ರಾಯಶಃ ನಾವು ಮೊನ್ನೆ ನೋಡಿದ್ದೇವೆ, ಯಾವುದೇ ಕಷ್ಟದ ಸಂದರ್ಭದಲ್ಲಿ ಅನುದಾನಗಳು ಇಲ್ಲದಿದ್ರೂ ಉಡುಪಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಅದರ ಹೆಸರು ಬರುವ ರೀತಿಯಲ್ಲಿ ಕಾರ್ಯಕರ್ತರ ಜೊತೆ ನಾನಿದ್ದೇನೆ ಎನ್ನುವಂತಹ ಒಬ್ಬ MLA ಇದ್ರೆ ಅದು ನಮ್ಮ ಯಶ್ಪಾಲಣ್ಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ. ಮೊನ್ನೆ ನಾನು ಮಂಗಳೂರಲ್ಲಿ ಇದ್ದಾಗ ಯಶ್ಪಾಲರು ಬಂದರು. ಯಶ್ಪಾಲಣ್ಣ ದೂರ ಇರಿಕಣ್ಣೆ ಎಂಕೆಲ್ಲ ರೆಡ್ಡು ಅಪ್ಪೆಲ್ಲಿ ಜೈಲ್ಡುಲ್ಲಿರಿ ಯಾನಕ್ಲನ್ನು ತುಯ್ಯರೆ ಬತ್ತೆ ಅಂತ ಹೇಳಿದ್ರು. ಯಶ್ಪಾಲಣ್ಣ ಈರೊಟ್ಟಿಗೆ ಎಲ್ಲ ಬರ್ಪೆ ಅಂತ ಹೇಳಿ ಅವರೊಟ್ಟಿಗೆ ಹೋದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ವ್ಯಕ್ತಿಯ ಕಾಳಜಿ ಅದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಒಬ್ಬ ಶಾಸಕರಿದ್ರೆ ಅದು ಯಶ್ಪಾಲ್ ಸುವರ್ಣ ಅವರು ಎನ್ನುವಂತ ಹೆಮ್ಮೆಯನ್ನು ಸಹ ನೀವು ಇಟ್ಟುಕೊಳ್ಳಬೇಕು. ಖಂಡಿತ ಮುಂದೊಂದು ದಿನ ಇವತ್ತು ಯಶ್ಪಾಲ್ ಸುವರ್ಣ ಅವ್ರ ಹತ್ರ ಅಭಿವೃದ್ಧಿಗೋಸ್ಕರ ನೀವು ಅವ್ರ ಹತ್ರ ಕೇಳಬೇಡಿ, ಯಾಕಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಹೋದ್ರೆ ನಮಗೆ ಬರೀ 0 ಮಾತ್ರ, ಬೇರೆ ಯಾವ ಅನುದಾನವನ್ನು ಕೊಡೋದಿಲ್ಲ. ಆದರೆ ನನಗೆ ವಿಶ್ವಾಸ ಇದೆ, ಮುಂದೊಂದು ದಿನ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬರ್ತದೆ. ಯಶ್ಪಾಲ್ ಸುವರ್ಣ ಅವರು ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ತಂದು ನಿಮ್ಮೆಲ್ಲರ ಬೇಡಿಕೆಯನ್ನು ಈಡೇರಿಸ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ. 2 ಕೈ ಎತ್ತಿ ಹೇಳಬೇಕು, ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಔರಂಗಜೇಬ ಸರ್ಕಾರದ ವಿರುದ್ಧ ಹೋರಾಟಕ್ಕೆ, ಔರಂಗಜೇಬನ ಸರ್ಕಾರದ ಹೋರಾಟದ ವಿರುದ್ಧಕ್ಕೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, बोलो भारत माता की। ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಪುಣ್ಯದ ಉಡುಪಿಯ ಪುಣ್ಯ ಭೂಮಿಯ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಒಂದು ಜನಾಕ್ರೋಶ ಯಾತ್ರೆ ಬಂದು ತಲುಪಿದೆ. ಬಹುಶಃ ರಾಜಕಾರಣಿಗಳು ಅಂತ ಹೇಳಿದ್ರೆ ಹೇಗಿರಬೇಕು, ರಾಜಕಾರಣಿಗಳು ಅಂತ ಹೇಳಿದ್ರೆ ಒಂದು ಮಾದರಿ ಆಗಿರಬೇಕು.
ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಉತ್ತಮ ರಾಜಕಾರಣಿ ಹೇಗಿರಬೇಕು, ಅಟಲ್ ಬಿಹಾರಿ ವಾಜಪೇಯಿ ಅಂತ ಶ್ರೇಷ್ಠ ನಾಯಕತ್ವ ಕೊಟ್ಟಿರ್ತಕ್ಕಂಥ ದೇಶದಲ್ಲಿ ರಾಜಕಾರಣಿಗಳು ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ತರ ಇರಬೇಕು ಅಂತೇಳಿ ಪ್ರತಿಯೊಬ್ರು ಕೂಡ ನಾವು ಮಾತನಾಡ್ತೇವೆ. ಅಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಮಾಜ ಸೇವಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಂತಕ್ಕಂಥ ಒಬ್ಬ ಶ್ರೇಷ್ಠ ರಾಜಕಾರಣಿನ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ನಾವು ಇವತ್ತು ಜನಾಕ್ರೋಶ ಯಾತ್ರೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಿಲ್ಲೆ ಅಧ್ಯಕ್ಷರಾಗಿ ಎಲ್ಲ ನಮ್ಮ ಪಕ್ಷದ ಹೆಮ್ಮೆಯ ಶಾಸಕರು, ವಿರೋಧ ಪಕ್ಷದ ನಾಯಕರು, ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಮಂಡಲದ ಎಲ್ಲ ಅಧ್ಯಕ್ಷರು, ಎಲ್ಲ ಮೋರ್ಚಾದ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು, ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲರ ತಾಯಂದ್ರು ಕೂಡ ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ತಮ್ಮ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಯಶ್ಪಾಲ್ ಸುವರ್ಣ ಅವರು ಮಾತನಾಡ್ತಾ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಜನಾಕ್ರೋಶ ಯಾತ್ರೆ ಶುಭ ಸಂದರ್ಭದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರು. ರಾಜ್ಯದ ಅಧ್ಯಕ್ಷರು ಶುಭ ಸಂದರ್ಭದಲ್ಲಿ ನಾವು ಬಂದಿಲ್ಲ. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನ ಕೊಟ್ಟಿದ್ರು, ಆ ಭರವಸೆಗಳನ್ನ ಈಡೇರಿಸದೇ ಇರತಕ್ಕಂಥ ಸಂದರ್ಭದಲ್ಲಿ ಕಳೆದ 20 ತಿಂಗಳವರ ಆಡಳಿತ ವೈಖರಿಯನ್ನು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಜನಪ್ರಿಯ ಸರ್ಕಾರ ಇಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ, ಇದು ಜಾಹೀರಾತಿನ ಸರ್ಕಾರ ಆಗಿದೆ, ಜಾಹೀರಾತಿನ ಸರ್ಕಾರ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಕೆಲಸಗಳನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ರಾಜ್ಯದಲ್ಲಿರ್ತಕ್ಕಂಥದ್ದೊಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿ ಶೂನ್ಯ ಸರ್ಕಾರ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಆಶೀರ್ವಾದ ಮಾಡಿ ಎಲ್ಲ ಧರ್ಮಗಳಿಗೂ ಕೂಡ ನ್ಯಾಯ ಕೊಡ್ತೀವಿ ಅಂತ ಹೇಳ್ಕೊಂಡು ಅಹಿಂದ ಹೆಸರಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ ನಂತರದಲ್ಲಿ ಅಹಿಂದ ಹೆಸರಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಹಿಂದುಳಿದ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಕೇವಲ ಅಲ್ಪಸಂಖ್ಯಾತರಿಂದ ಹೋಗ್ತಾ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧ ಇವತ್ತು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮೊನ್ನೆ ದಿನ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದರು, ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಹೋರಾಟನ ಪ್ರಾರಂಭ ಮಾಡಿದಾಗ ಏನು ವಿಜಯೇಂದ್ರ ಅವರೇ, ನೀವು ಹೋರಾಟಗಳನ್ನ ಕೇವಲ ಒಂದು ರಾಜಕೀಯ ಗಿಮಿಕ್ಕೋಸ್ಕರ ಮಾಡ್ತೀರಿ ಅಂತ ಹೇಳಿದ್ರು. ಅವ್ರು ಹೇಳಿದೆ ಪತ್ರಕರ್ತ ಸ್ನೇಹಿತರಿಗೆ, ಭಾರತೀಯ ಜನತಾ ಪಾರ್ಟಿ ಯಾವುದೋ ಒಂದು ರಾಜಕೀಯ ಗಿಮಿಕ್ ಮಾಡೋಕೆ ಯಾವುದೋ ಚುನಾವಣೆಗಳಿಗೆ ಸಂದರ್ಭದಲ್ಲಿ ಇಲ್ಲ, ಅಥವಾ ಯಾವ ಕಾಂಗ್ರೆಸ್ ಪಕ್ಷದ ಮುಖಂಡರು ಇದೇ ಸಿದ್ದರಾಮಯ್ಯನವರು ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂತೇಳಿ ಪಾದಯಾತ್ರೆ ಮಾಡಿದ್ರು. ಆದ್ರೆ ಅಧಿಕಾರ ಬಂದಲ್ಲಿ ₹1 ನೀರಾವರಿ ಯೋಜನೆಗಳಿಗೆ ದುಡ್ಡು ಕೊಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು. ಡಿ ಕೆ ಶಿವಕುಮಾರ್ ಹೇಳಿದ್ರು ನಮ್ಮ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಅಧಿಕಾರಕ್ಕೆ ಬರೋ ತನಕ ಮಾತ್ರ ಪಾದಯಾತ್ರೆ, ಅಧಿಕಾರ ಬಂದ್ಮೇಲೆ ಮೇಕೆದಾಟನ್ನು ಮರೆತರು. ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಕೂಡ ಸಂಪೂರ್ಣವಾಗಿ ಮರೆತಿದ್ದಾರೆ. ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತಾನೆ, ಮನೆ ಸಿದ್ದರಾಮಯ್ಯನವರೇ, ರಾಜ್ಯದಲ್ಲಿ ಉಡುಪಿ ಜಿಲ್ಲೆ ಎಲ್ಲಿದೆ ಅಂತ ಹೇಳಿ ಗೊತ್ತಿದೆ ನಿಮಗೆ? ರಾಜ್ಯದಲ್ಲಿ ಉಡುಪಿ ಅಂತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ನಿಮ್ಗೆ ಏನಾರ ಮಾಹಿತಿ ಇದೆಯಾ?
ಬಹುಶಃ ಉಡುಪಿ ಜಿಲ್ಲೆ ಅಂತೇಳಿ ಏನಾದರೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ನಿಮ್ಮ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಉಡುಪಿ ಜಿಲ್ಲೆಯ ಸರ್ವತೋನ್ಮುಖ ಅಭಿವೃದ್ಧಿಗೆ ಒಂದಲ್ಲ ಎರಡಲ್ಲ 15,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ರು. 15,000ಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಅನುದಾನವನ್ನ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತಾನೆ. ಎಷ್ಟು ಬಾರಿ ತಾವು ಉಡುಪಿ ಜಿಲ್ಲೆಗೆ ಬಂದಿದ್ದೀರಿ, ಎಷ್ಟು ಕೋಟಿ ಅನುದಾನವನ್ನು ನೀಡಿದ್ದೀರಿ, ಎಷ್ಟು ಕೋಟಿ ಅನುದಾನ ನೀಡಿದ್ದೀರಿ? ಇವರ ಯೋಗ್ಯತೆಗೆ ಅನುದಾನವನ್ನು ಕೊಡೋದಿರಲಿ. ಗುರುಬಾಯಿ ಸುರೇಶ್ ಶೆಟ್ಟಿ ಅವರಿಗೆ ಕೇಳ್ತಾ ಇದ್ದೆ, ಕಳೆದ 15 ದಿನಗಳ ಹಿಂದೆ ನಾನು ಇಲ್ಲಿ ಪ್ರಸಿದ್ಧ ಮಾರಿಯಮ್ಮ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ನಾನು ಗುರುಬಾಯಿ ಸುರೇಶ್ ಶೆಟ್ಟಿ ಅವರು ಬಹಳ ದಿನಗಳಿಂದ ಆ ದೇವಸ್ಥಾನದ ಮಾರಿಯಮ್ಮ ದೇವಸ್ಥಾನನ ಉದ್ಘಾಟನೆಗೆ ಬರಬೇಕು ಅಂತೇಳಿ ಬಹಳ ಅಪೇಕ್ಷೆ ವ್ಯಕ್ತಪಡಿಸಿದ ಸಂದರ್ಭ ಬಂದಿದ್ದೆ. ಸುರೇಶ್ ಶೆಟ್ಟಿ ಕೇಳಿದೆ ನಾನು, ಗುರುಬಾಯಿ ಸುರೇಶ್ ಶೆಟ್ಟಿ, ಮಾರಿಯಮ್ಮ ತಾಯಿಯ ದೇವಸ್ಥಾನಕ್ಕೆ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಮುಖ್ಯಮಂತ್ರಿ ಅನುದಾನ ಕೊಟ್ಟಿದ್ದಾರೆ ಅಂತ ಕೇಳಿದೆ. ಆಶ್ಚರ್ಯ ಆಯ್ತು ನನಗೆ ಅವ್ರ ಉತ್ತರನ ಕೇಳಿ. ಸುರೇಶ್ ಶೆಟ್ಟಿ ಹೇಳಿದ್ರು, ಮುಖ್ಯಮಂತ್ರಿಗಳ ಬಳಿ 5 ಬಾರಿ ಹೋಗಿದ್ದೆ ವಿಜಯೇಂದ್ರ ಅವರೇ, ಒಂದು ಬಿಡುಗಾಸನ್ನು ಕೂಡ ಮಾರಿಯಮ್ಮನ ದೇವಸ್ಥಾನಕ್ಕೆ ಕೊಡ್ಲಿಲ್ಲ. ಇಂಥ ದರಿದ್ರ ಸರ್ಕಾರ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥದ್ದು, ದರಿದ್ರ ಸರ್ಕಾರ. ಜಿಲ್ಲೆಯ ಯಾವುದೇ ದೇವಸ್ಥಾನ ಕೊಡ್ಲಿಲ್ಲ. ಅದೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಉಡುಪಿ ಜಿಲ್ಲೆ ಅಷ್ಟೇ ಅಲ್ಲ, ಕರಾವಳಿ ಭಾಗದ ಎಲ್ಲ ದೇವಸ್ಥಾನಗಳು, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು, ಮಠಮಾನ್ಯಗಳು ಕೂಡ ನಮ್ಮ ಹಿಂದಿನ ಬಿಜೆಪಿ ಸರ್ಕಾರ ಅನುದಾನ ಕೊಟ್ಟರು. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಅನ್ಕೊಂಡಿರ್ಬೇಕು, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಅನ್ಸಿರ್ಬೇಕು, ಕೇವಲ ಸಾಬ್ರಿಂದನೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಅವರು ರಾಜ್ಯದ ಮುಖ್ಯಮಂತ್ರಿಗಳಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಲ್ಲ ಸಿದ್ದರಾಮಯ್ಯನವರು, ಈ ನಾಡಿನ ಜನತೆಯ ನಾಡಿನ ಮುಖ್ಯಮಂತ್ರಿಗಳಲ್ಲ, ಕೇವಲ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗಷ್ಟೇ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ಮುಖ್ಯಮಂತ್ರಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಮೊನ್ನೆ ನೋಡಿದ ಬಜೆಟ್ ನಲ್ಲಿ ಸುನಿಲವರು ಇಲ್ಲೇ ವೇದಿಕೆ ಮೇಲಿದ್ದಾರೆ, ಮುಸಲ್ಮಾನರು ಹೆಣ್ಮಕ್ಳಿಗೆ ಆತ್ಮ ಸಂರಕ್ಷಣೆಗೆ ದುಡ್ಡನ್ನ ಮೀಸಲಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾಚಿಕೆ ಆಗ್ಬೇಕಿತ್ತು. ಇಡೀ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಬಲಿಯಾಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳು. ಇವತ್ತು ಆತ್ಮರಕ್ಷಣೆಗೋಸ್ಕರ ನೀವೇನಾದ್ರೂ ಹಣ ಕೊಡಬೇಕಾಗಿದ್ರೆ ಅದು ಹಿಂದೂ ಹೆಣ್ಮಕ್ಳಿಗೆ ತರಬೇಕಾಗಿತ್ತು, ಆತ್ಮರಕ್ಷಣೆಗೋಸ್ಕರ, ಮುಸಲ್ಮಾನರ ಹೆಣ್ಮಕ್ಳಿಗಲ್ಲ. ಮುಸಲ್ಮಾನರ ಮಕ್ಕಳು ಜನರ ಹೊರದೇಶಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಏರಿಸಿದ್ದಾರೆ. ಯಾಕೆ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಹಿಂದೂಗಳಲ್ಲಿ ಯಾರು ಕೂಡ ಬಡವರು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿ ಉತ್ತಮ ಶಿಕ್ಷಣನ, ಉನ್ನತ ಶಿಕ್ಷಣನ ಪಡೆದುಕೊಂಡು ಸ್ವಾಭಿಮಾನದ ಬದುಕನ್ನ ಮಾಡಬೇಕು ಅಂತ ಹೇಳೋ ಅಪೇಕ್ಷೆ ಇಲ್ವಾ? ಮೌಲ್ಯಗಳಿಗೆ ಅವ್ರಿಗೂ ಕೂಡ ಸಂಬಳ ಜಾಸ್ತಿ ಮಾಡಿದ್ರು. ಅಷ್ಟೇ ಅಲ್ಲ, ಸರ್ಕಾರಿ ನೌಕರಿಗಳಿಗೆ, ಸರ್ಕಾರಿ ಕಾಮಗಾರಿಗಳೇ 4% ರಿಸರ್ವೇಶನ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಸದನದ ಒಳಗಡೆ ಹೋರಾಟ ಮಾಡ್ತಾ ಇದ್ರೆ, ನಮ್ಮೆಲ್ಲ 18 ಶಾಸಕರನ್ನ ಕಾನೂನಿನ ವಿರುದ್ಧವಾಗಿ ನಮ್ಮ 18 ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಆ ಪುಣ್ಯಾತ್ಮ ಸ್ಪೀಕರ್ ಅವರು ಮಾಡಿರ್ತಕ್ಕಂಥದ್ದು. ಇವರು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ. ಬಹುಶಃ ಈ ರಾಜ್ಯದಲ್ಲಿ, ದೇಶದಲ್ಲಿ ದಲಿತರ ಹೆಸರು ಹೇಳ್ಕೊಂಡು ಅವ್ರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡಿ ಅವ್ರನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಪಕ್ಷ ಯಾವ್ದಾರು ಇದ್ರೆ ಕಾಂಗ್ರೆಸ್ ಪಕ್ಷ. ನಾನು ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೇನೆ, ಇವತ್ತು ಮುಸಲ್ಮಾನರ ಬಗ್ಗೆ ಇಷ್ಟೆಲ್ಲ ಮೊಸಳೆ ಕಣ್ಣೀರು ಹಾಕ್ತಿರಲ್ಲ, ಸ್ವಾತಂತ್ರ್ಯ ಬಂದ ನಂತರದಲ್ಲಿ 60-65 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ದೇಶದಲ್ಲಿ, ರಾಜ್ಯದಲ್ಲಿ. ಯಾಕೆ ಅವ್ರನ್ನ ಇವತ್ತು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೇಲೆತ್ತಕ್ಕಂಥ ಕೆಲಸ ಮಾಡಲಿಲ್ಲ? ಗರೀಬಿ ಆಟ ಅಂತೇಳಿ ಘೋಷಣೆ ಕೂಗಿದ್ರು ಕಾಂಗ್ರೆಸ್ ಅವರು, ಇಂದಿರಾ ಗಾಂಧಿಯಿಂದ ಹಿಡಿದು. ದೇಶದಲ್ಲಿ, ರಾಜ್ಯದಲ್ಲಿ ಬಡತನ ನಿರ್ಮೂಲನೆ ಮಾಡೋದಕ್ಕಾಗಲಿಲ್ಲ ಯೋಗ್ಯತೆಗೆ ಕಾಂಗ್ರೆಸ್ ಪಕ್ಷದವ್ರಿಗೆ. ಕಾಂಗ್ರೆಸ್ ಮುಖಂಡರುಗಳು ಶ್ರೀಮಂತರಾದ್ರು ಅಷ್ಟೇನೆ. ಇವತ್ತು ಮೊನ್ನೆ ನಾವು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು,
4 ಅಂಶಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಮುಸಲ್ಮಾನರ ಓಲೈಕೆ ರಾಜಕಾರಣ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ 38,500 ಕೋಟಿಯನ್ನ ಬೇರೆ ಕಡೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರ, ಯಾವ ಕರ್ನಾಟಕ ಅಭಿವೃದ್ಧಿ ವಿಚಾರದಲ್ಲಿ ದೇಶದಲ್ಲಿ ಗುಜರಾತ್ ನಂತರದಲ್ಲಿ 2ನೇ ಸ್ಥಾನದಲ್ಲಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ 2ನೇ ಸ್ಥಾನದಲ್ಲಿತ್ತು ಅಭಿವೃದ್ಧಿ ವಿಚಾರದಲ್ಲಿ. ಅಂತ ಅಭಿವೃದ್ಧಿ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯವನ್ನ ಇಡೀ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಮನೆ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ಬಸವರಾಯ ರೆಡ್ಡಿ ಅವರು ಇವತ್ತು ಕರ್ನಾಟಕ ರಾಜ್ಯ ದೇಶದಲ್ಲೇ ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ನಂಬರ್ 1 ಅಂತ ಹೇಳಿದ್ದಾರೆ. ಈ ರೀತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನು ಗ್ಯಾರಂಟಿಗಳ ಬಗ್ಗೆ ಬೊಬ್ಬ ಹೊಡಿತಾರೆ ಕಾಂಗ್ರೆಸ್ ಪಕ್ಷದವ್ರು, ನಾಚಿಕೆ ಆಗ್ಬೇಕು ಇವರಿಗೆ. ಉಚಿತ ಬಸ್ ಅಂತ ಹೇಳಿ ಶಕ್ತಿ ಯೋಜನೆ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಸಾವಿರಾರು ಬಸ್ಗಳು ಓಡಾಡ್ತಾ ಇಲ್ಲ, ಸರ್ಕಾರಿ ಬಸ್ಗಳು ಓಡಾಡ್ತಾ ಇಲ್ಲ. ಶಾಲಾ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳುಗಳು ಪರದಾಡ್ತಾ ಇದ್ದಾರೆ ಬಸ್ಸಿನ ವ್ಯವಸ್ಥೆ ಇಲ್ದೇನೆ, ಬಸ್ಗಳಿಲ್ಲ. ಮತ್ತೊಂದ್ ಕಡೆ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿ ಮಾಡಿದ್ರು. ಇಲ್ಲಿವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 20 ತಿಂಗಳಲ್ಲಿ 7.5 ರೂಪಾಯಿ ಇವತ್ತು ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ. 7.5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಹಾಗಾಗಿ ಬಸ್ಗಳು ಕೂಡ ಓಡಾಡ್ತಾ ಇಲ್ಲ. ಇವತ್ತು ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮವಾಗಿ ಯಾವ ರೈತರು ತನ್ನ ಹೊಲಕ್ಕೆ ನೀರು ಹೊರಿಸ್ಕೋಬೇಕು ಅಂತ ಹೇಳಿದ್ರೆ ಇವತ್ತು ಡೀಸೆಲ್ ಉಪಯೋಗಿಸ್ತಾನೆ. ಪಂಪ್ಸೆಟ್ಗಳಿಗೆ, ಮೋಟರ್ಗಳಿಗೆ ಡೀಸೆಲ್ ಬೆಲೆನೂ ಕೂಡ ದುಬಾರಿ ಆಗಿದೆ. ಬಿಜೆಪಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಅವನ ಹೊಲಕ್ಕೆ TC ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 25,000 ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು. ಆದ್ರೆ ಇವತ್ತು ರೈತರ ಪರವಾಗಿದ್ದೇವೆ ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವ್ರ ಕಾಲದಲ್ಲಿ ಹಿಂದೆ 25,000 ಇದ್ರೆ ಇವತ್ತು 2.5 ಲಕ್ಷ 3 ಲಕ್ಷ ರೈತ ಕಟ್ಟಬೇಕಾಗಿದೆ. ಇಂಥ ಒಂದು ರೈತ ವಿರೋಧಿ, ಜನ ವಿರೋಧಿ, ಬಡವರ ವಿರೋಧಿ, ಹಿಂದೂಗಳ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಾನು ಕೇಳ್ತಾ ಇದ್ದೆ ನಮ್ಮ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಉಡುಪಿ ಜಿಲ್ಲೆನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಏನಾದ್ರು ಪೋಸ್ಟ್ ಮಾಡಿದ್ರೆ ಅವ್ರ ವಿರುದ್ಧ ಮೊಕದ್ದಮೆ ಹಾಕ್ತಾ ಇದ್ದಾರೆ. ಅವ್ರ ವಿರುದ್ಧ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ವಿರುದ್ಧ ಕೇಸ್ಗಳನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವ ಪತ್ರಿಕೆಗಳಲ್ಲಿ ಬರ್ತದೋ ಆ ಪತ್ರಕರ್ತರ ಮೇಲೂ ಕೂಡ ಈಗ ಕೇಸ್ ಹಾಕ್ತಕ್ಕಂಥ ದುಷ್ಟ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಜನಪರ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಬ್ಬ ಜನಪರ ಮುಖ್ಯಮಂತ್ರಿ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಒಂದು ಹಿಟ್ಲರ್ ಸರ್ಕಾರ, ಜನವಿರೋಧಿ ಸರ್ಕಾರ. ಆ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಾನು ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೊಂದು ಮಾತನ್ನ ಹೇಳ್ತೇನೆ. ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರ ದಬ್ಬಾಳಿಕೆಗೆ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಕೂಡ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತಕ್ಕಂಥ ದಿಟ್ಟ ನಾಯಕತ್ವ ಭಾರತೀಯ ಜನತಾ ಪಾರ್ಟಿಗಿದೆ. ಬೆಳಗ್ಗೆ ಪತ್ರಕರ್ತರು ಕೇಳ್ತಾ ಇದ್ರು, ಏನ್ ಸ್ವಾಮಿ ನೀವು ಬಿಜೆಪಿ ಅವರು ವ್ಯಕ್ತಿ ಪೂಜೆ ಮಾಡಲ್ಲ ಅಂತ ಹೇಳ್ತೀರಿ, ನರೇಂದ್ರ ಮೋದಿಜಿಯಿಂದ ಹೋಗ್ತಿರಲ್ಲ ಯಾಕೆ ಅಂತ ಕೇಳಿದ್ರು. ಅವ್ರನ್ನ ಹೇಳಿದ ಪತ್ರಕರ್ತ ಸ್ನೇಹಿತರಿಗೆ, ನರೇಂದ್ರ ಮೋದಿಜಿ ವ್ಯಕ್ತಿ ಅಲ್ಲ, ಈ ದೇಶದ ಒಂದು ದೊಡ್ಡ ಶಕ್ತಿ. ಆ ಪುಣ್ಯಾತ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಪರಿಣಾಮವಾಗಿ ಯಾವ ಭಾರತ ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವುದೇ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಅಮೆರಿಕ ಹೋದ್ರೆ ಭಿಕ್ಷಾಪಾತ್ರ ತೆಗೆದುಕೊಂಡು ಹೋಗ್ತಾ ಇದ್ರು. ಅಮೆರಿಕ ಯಾವುದೇ ದೇಶಕ್ಕೆ ಹೋದ್ರೆ ಭಾರತದ ಪ್ರಧಾನಮಂತ್ರಿ ಯಾವಾಗ ಬಂದ್ರು ಯಾವಾಗ ಹೋದ್ರು ಯಾವ ಪತ್ರಿಕೆಯಲ್ಲೂ ಕೂಡ ಬರೀತಾ ಇರಲಿಲ್ಲ. ಆದ್ರೆ ಇವತ್ತು ನನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕ ಹೋದ್ರು ಕೂಡ ರತ್ನ ಗಂಬಳಿ ಹಾಕಿ ಸ್ವಾಗತ ಮಾಡ್ತಾರೆ.
ಜಗತ್ತಿನ ಯಾವುದೇ ಪ್ರಧಾನಮಂತ್ರಿಗೆ, ಯಾವುದೇ ದೇಶದ ಪ್ರಧಾನಮಂತ್ರಿಗೆ ಆ ದೇಶದ ಉನ್ನತ ನಾಗರಿಕ ಗೌರವ ಸಿಗಲಿಲ್ಲ. ಆದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಅರಬ್ ದೇಶಗಳು ಸೇರಿದಂತೆ ಅನೇಕ ದೇಶಗಳು, ಮೊನ್ನೆ ಶ್ರೀಲಂಕಾನು ಕೂಡ ಕೊಡ್ತು, ಆ ದೇಶದ ಉನ್ನತ ಗೌರವನ ಸಲ್ಲಿಸತಕ್ಕಂಥ ಕೆಲಸ ಆ ದೇಶಗಳು ಮಾಡಿದ್ದಾರೆ. ಯಾವ ಭಾರತ ಅಭಿವೃದ್ಧಿ ಕೂಡ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಕಾಂಗ್ರೆಸ್ ಅವಧಿಯಲ್ಲಿ, ಅದೇ ಭಾರತ ಇವತ್ತು ಜಗತ್ತಿನ 5ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಭಾರತ ಇದು ನರೇಂದ್ರ ಮೋದಿಯ ಶಕ್ತಿಯ ಕಾರಣ, ಒಂದು ದಿಟ್ಟ ನಾಯಕತ್ವದ ಕಾರಣ. ಅದಕ್ಕೋಸ್ಕರ ನಾವು ಸಂದರ್ಭ ಮಾತನ್ನ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಎದೆಗುಂತಕ್ಕಂಥ ಅವಶ್ಯಕತೆ ಇಲ್ಲ. ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಏನು ಬಂಡಾಟ ಇರ್ಬೋದು, ಈ ಸರ್ಕಾರದ ಗುಂಡಾಗಿರಿ ಬಹಳ ದಿನ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಇದೆ. ಇನ್ನೂ ಕೂಡ ಇವತ್ತು ನಮ್ಮ ಉಡುಪಿ ಜನಾಕ್ರೋಶ ಯಾತ್ರೆ ನಮ್ಮ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಬಿಜೆಪಿ ಧ್ವಜವನ್ನು ಕೊಟ್ಟು ನನಗೆ ಇವತ್ತು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಭರವಸೆನ ಕೊಡ್ತೇನೆ, ಭಾರತೀಯ ಜನತಾ ಪಾರ್ಟಿನ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಮುಂದೆ ಇರತಕ್ಕಂತ ಸವಾಲು ಹಾಗೂ ಗುರಿ, ಯಾವ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಗಿಲು ಅಂತ ಹೇಳಿ ಇವತ್ತು ಯಡಿಯೂರಪ್ಪನವರ ಆದಿಯಾಗಿ VS ಆಚಾರ್ಯ ಅವರು, ತಂಗ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರ ತಪಸ್ಸಿನಿಂದ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರ ಅವಿರತ ಹೋರಾಟದ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಭದ್ರ ಬುನಾದಿಯನ್ನು ಹಾಕಿಟ್ಟಿದ್ದಾರೋ ಅಂಥ ಭಾರತೀಯ ಜನತಾ ಪಾರ್ಟಿಯನ್ನ 2028ನೇ ಇಸ್ವಿಗೆ ಅಥವಾ ಯಾವತ್ತೇ ಮುಂದಿನ ವಿಧಾನಸಭಾ ಚುನಾವಣೆ ನಡೆಯಲಿ, ಭಾರತೀಯ ಜನತಾ ಪಾರ್ಟಿಗೆ ಒಂದು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಅದಕ್ಕೆ ಪಣತೊಟ್ಟನ ಹೊರಟಿದ್ದೇವೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪುಡಾರಿಗಳು ಕಾಂಗ್ರೆಸ್ನವರಿಗೂ, ಇವ್ರಿಗೆ ಬಡ್ಡಿ ಸಮೇತ ಉತ್ತರವನ್ನು ಕೊಡ್ತಕ್ಕಂಥ ಕಾಲ ಬರ್ತದೆ. ತಾವ್ಯಾರು ಕೂಡ ಎದೆಗುಂದಬಾರದು, ಹೆದರಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಹಾಗಾಗಿ ಸಾಕಷ್ಟು ಸಮಯ ಆಗಿದೆ. 3 ಗಂಟೆಗೆ ಚಿಕ್ಕಮಗಳೂರಲ್ಲೂ ಕೂಡ ನಮ್ಮ ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಗ್ಬೇಕು. ನಮ್ಮ ಕಾರ್ಯಕ್ರಮ ತುಂಬಾ ಸಂತೋಷ ಆಯ್ತು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಉರಿ ಬಿಸಿಲಲ್ಲೂ ಸಹ ನೋಡಿ ಕಾರ್ಯಕರ್ತರು ಅಂದ್ರೆ ನಾನು ನೋಡ್ತಾ ಇದ್ದೆ. ನಾವು ಅಲ್ಲಿಂದ ಮೆರವಣಿಗೆ ಪ್ರಾರಂಭ ಆದಾಗ ನಮ್ಮ ಪಕ್ಷದ ಮುಖಂಡರು ಇಲ್ಲ ಶಾರ್ಟ್ ಕಟ್ ಹೊಡೆಯೋಣ ಅಂತ ಹೇಳಿದ್ರು. ಹೀಗೆ ಹೋಗ್ಬಿಡೋಣ ಸ್ವಾಮಿ, 1 ನಿಮಿಷದಲ್ಲಿ ತಲುಪ್ತೀವಿ ಅಂತೇಳಿ. ಆದ್ರೂ ಕೂಡ ನೇರವಾಗಿ ಅರ್ಧ ಕಿಲೋಮೀಟರ್ ದೂರ ಆದ್ರೂ ಪರವಾಗಿಲ್ಲ, ಹಾಗೆ ಡಬಲ್ ರೋಡಲ್ಲಿ ಹಾಗೆ ಮುಂದೋಗಿ ರೌಂಡ್ ಹೊಡ್ಕೊಂಡ್ ಬಂದ್ವಿ. ನಾನು ನೋಡ್ತಾ ಇದ್ದೆ ಹಿಂದಿನ ಕಾರ್ಯಕರ್ತರು ಹಾಗೆ ಡಿವೈಡರ್ ಜಂಪ್ ಮಾಡ್ಕೊಂಡು ಹಿಂಗೆ ಬರ್ತಾರೆ ಅನ್ಕೊಂಡಿದ್ದೆ. ಪಾಪ ತಾಯಂದ್ರು ಸಮೇತ ಎಲ್ಲರೂ ಕೂಡ ಬಿಜೆಪಿ ಧ್ವಜ ಹಿಡ್ಕೊಂಡು ಎಲ್ಲರೂ ಕೂಡ ಅದೇ ರಸ್ತೆಯಲ್ಲಿ ಮಾರ್ಗದಲ್ಲಿ ಬರ್ತಾರೆ. ಇದು ಒಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಏನು ಅನ್ನೋದನ್ನ ತಾವೆಲ್ಲರೂ ಕೂಡ ಉಡುಪಿ ಜಿಲ್ಲೆ ತೋರಿಸ್ಕೊಟ್ಟಿದ್ದೀರಿ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ಒಂದೇ ಮಾತು ಹೇಳ್ತೇನೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಅನೇಕ ಪ್ರಚಾರ ಅಪಪ್ರಚಾರಗಳು ನಡೀತದೆ. ಅಂದ್ರೆ ಮಾಧ್ಯಮದವ್ರನ್ನ ದೂರ್ತಾ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಗೊಂದಲಗಳು ಇರ್ತಕ್ಕಂಥದ್ದು ಸಹಜ. ನಾನೊಬ್ಬ ಯಡಿಯೂರಪ್ಪ ಅವ್ರ ಮಗ ಆಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ, ಮಾಜಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ಮಗನಾಗಿ ನಾನು ಮಾತನ್ನು ಹೇಳ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರ ಶ್ರಮ ಏನು, ಅವರ ಬೆವರಿನ ಶ್ರಮ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಯಾವ ಭಾರತೀಯ ಜನತಾ ಪಾರ್ಟಿ ಒಬ್ಬ ಶಾಸಕನು ಕೂಡ ಇರಲಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೆವರು ಸುರಿಸಿ ತಮ್ಮ ಮನ ಧನ ಎಲ್ಲವನ್ನೂ ಅರ್ಪಣೆ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನು ಇಷ್ಟು ಎತ್ತರಕ್ಕೆ ಹಾರಿಸ್ತಕ್ಕಂಥ ಕೆಲಸ ನಿಮ್ಮಂತ ಪುಣ್ಯವಂತ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಮಾಡಿದ್ದೀರಿ. ತಾಯಂದ್ರ ಆಶೀರ್ವಾದನೂ ಇದೆ. ಹಾಗಾಗಿ ನಿಮ್ಮ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಯಾವುದೇ ಒಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಮುಂದಿನ ದಿನಗಳಲ್ಲಿ ತಲೆ ಎತ್ಕೊಂಡು ಓಡಾಡಬೇಕು. ಆ ರೀತಿ ಸ್ವಾಭಿಮಾನದ ಬದುಕು ಬಾಳಬೇಕು. ಆ ರೀತಿ ಪಕ್ಷವನ್ನು ಸಂಘಟನೆ ಮಾಡಿ ತೋರಿಸ್ತೇನೆ. ತಾವ್ಯಾರು ಕೂಡ ನಮ್ಮ ಜೊತೆಲಿ ಕೈ ಜೋಡಿಸಿ, ನಾನು ಕೂಡ ನಿಮ್ ಜೊತೆಲಿ ಇದ್ದೇನೆ. ರಾಜ್ಯ ಪ್ರವಾಸ ಮಾಡ್ತೇನೆ, ಸಂಘಟನೆ ಮಾಡ್ತೇನೆ, ಬಿಜೆಪಿಯನ್ನ ಸ್ಪಷ್ಟ ಬಹುಮತದಲ್ಲಿ ಅಧಿಕಾರಕ್ಕೆ ತರ್ತೇನೆ ನನ್ನ ಮತ್ತೊಮ್ಮೆ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ನನ್ನ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ.
ಮೈಸೂರಿನ ಚಾಮುಂಡೇಶ್ವರದಿಂದ ಪ್ರಾರಂಭವಾಗಿ ಇವತ್ತು ಉಡುಪಿಗೆ ಬಂದು ಶ್ರೀಕೃಷ್ಣ ಸ್ಥಾನದಲ್ಲಿ ಬಂದು ನಾವು ತಲುಪಿದ್ದೇವೆ. ಇವತ್ತು ಉಡುಪಿ ಜಿಲ್ಲೆ ಅಂದ ತಕ್ಷಣನೇ ನಮಗೆ ಇಡೀ ರಾಜ್ಯಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಇಡೀ ರಾಜ್ಯದಲ್ಲಿದ್ದಂತಹ ಕಾರ್ಯಕರ್ತರೆಲ್ಲರೂ ಶಿಸ್ತು ಮತ್ತು ಶ್ರದ್ಧೆಯನ್ನು ಕಲಿಸಿಕೊಟ್ಟಿರುವಂತಹ ಪಾರ್ಟಿ ಜಿಲ್ಲೆ ಅದು ಉಡುಪಿ ಜಿಲ್ಲೆ ಅನ್ನಂತ ಮಾತನ್ನು ಹೇಳಬೇಕಾಗುತ್ತೆ. ಬಹುಶಃ ನಾನು ಉಡುಪಿ ಜಿಲ್ಲೆಯ ಬಗ್ಗೆ ಸನ್ಮಾನ್ಯ ದಿವಂಗತ ಆಚಾರ್ಯವರನ್ನ ನೆನಪು ಮಾಡಲೇಬೇಕಾಗುತ್ತೆ. ಯಾಕೆ ಒಂದು ಕಾಲದಲ್ಲಿ ಕರಾವಳಿ ಪ್ರದೇಶದಲ್ಲಿ ಉಡುಪಿಯಲ್ಲಿ ಆಚಾರ್ಯ ಅಂದ ತಕ್ಷಣನೇ ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ, ಒಬ್ಬ ಸಜ್ಜನವಾದಂತ ವ್ಯಕ್ತಿ, ಒಬ್ಬ ನಿಷ್ಠುರವಾದಂತ ವ್ಯಕ್ತಿ, ಅಭಿವೃದ್ಧಿಯ ಅಧಿಕಾರರು ಅನ್ನಂಥದ್ದು ಇಡೀ ರಾಜ್ಯದಲ್ಲಿ ಆಚಾರ್ಯರು ಅನ್ನಂತ ವ್ಯಕ್ತಿನ ಇವತ್ತು ಕೊಂಡಾಡುತ್ತಿದ್ರು ಭಾರತೀಯ ಜನತಾ ಪಾರ್ಟಿ. ಬಹುಶಃ ಅವರು ದೈವಾಧೀನರಾದ ನಂತರ ಅವ್ರು ತೀರ್ಕೊಂಡ ನಂತರ ನಾನು ಸಾರಿಗೆ ಮಂತ್ರಿ ಆಗಿದೆ, ಯಡಿಯೂರಪ್ಪ ಅವರು ಕ್ಯಾಬಿನೆಟ್ನ ಮುಖ್ಯಮಂತ್ರಿಗಳಾಗಿದ್ರು. ಅವತ್ತು ನನಗೆ ಕೇಳಿದ್ರು, ಶ್ರೀರಾಮುಲರೇ, ಆಚಾರ್ಯರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದಂತವ್ರು, ಇವತ್ತು ಉಡುಪಿ ಜಿಲ್ಲೆಯ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯಂದ್ರು ಎಲ್ಲರೂ ಕೂಡ ಪಾರ್ಟಿಗೆ ದೊಡ್ಡ ಶಕ್ತಿ ಇದ್ದಂತ ಜನರು. ಆಚಾರ್ಯರು ನಮ್ಮ ಮಧ್ಯೆ ಎಲ್ಲ ಏನು ಮಾಡಬೇಕು ಅಂತ ಕೇಳಿದಂತ ಟೈಮಲ್ಲಿ ಆಚಾರ್ಯ ಅವರು ಅವ್ರ ನೆನಪಿನ ಸಲುವಾಗಿ ಏನೋ ಉಡುಪಿಯ ಬಸ್ ಸ್ಟ್ಯಾಂಡ್ ಅನ್ನು ಆಚಾರ್ಯ ಬಸ್ ಸ್ಟ್ಯಾಂಡ್ ಅಂತೇಳಿ ಮಾಡಬೇಕು ಅಂತೇಳಿ ಅವತ್ತು ಕ್ಯಾಬಿನೆಟ್ ಅಲ್ಲಿ ಯಡಿಯೂರಪ್ಪರ ತೀರ್ಮಾನ ತಗೊಂಡಿದ್ದ ಪ್ರಕಾರವಾಗಿ ಅವತ್ತು ನಾನು ಸಾರಿಗೆ ಮಂತ್ರಿ ಆಗಿ ಉಡುಪಿಯ ಬಸ್ ಸ್ಟ್ಯಾಂಡ್ ಆಚಾರ್ಯ ಹೆಸರು ಮೇಲೆ ಇಡುವಂತ ಕೆಲಸ ನಾನು ಅವತ್ತು ಮಾಡಿಕೊಟ್ಟೆ. ಯಾಕಂದ್ರೆ ಇವತ್ತು ಈ ವಿಚಾರವನ್ನು ಮಾತಾಡೋಕೆ ಮುಂಚೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾರಿಗೂ ಸಾಮಾನ್ಯವಾದಂತ ವ್ಯಕ್ತಿಗಳು ಯಾರಿಗೂ ಬದುಕಲಾರದಂತ ಪರಿಸ್ಥಿತಿಗೆ ಬಂದ್ಬಿಟ್ಟಾರ. ಒಂದು ಕಡೆ ಸರ್ಕಾರ ಅನ್ನಂಥದ್ದು ಅದು ಮಾತಾಡಲಿಕ್ಕೆ ಬರ್ತಾ ಇಲ್ಲ, ಮೂಗಾಗಿ ನಿಂತಿದೆ, ಕಿವಿ ಕೇಳ್ತಾ ಇಲ್ಲ, ಕಿವುಡರಾಗಿ ಕುಂತಿದೆ, ಕಣ್ಣು ಕಾಣ್ತಾ ಇಲ್ಲ, ಕಣ್ಣು ಕುರುಡರಾಗಿ ಕುಂತಾವ. ಇವತ್ತು ಸರ್ಕಾರದ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಆಗ್ತಾ ಇದೆ. ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಬುದ್ಧಿ ಕಲಿಸ್ಬೇಕನ್ನಂತ ಕಾರಣದಿಂದ ಇವತ್ತು ಬದುಕಂತ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನಂತ ಕಾರಣದಿಂದ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ರು ಉಡುಪಿ ಜಿಲ್ಲೆ ಶಾಸಕರು ಮತ್ತೆ ಎಲ್ಲರೂ ಕೂಡ ರಾಜ್ಯ ನಾಯಕರು ಸೇರಿಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತ ಟೈಮಲ್ಲಿ ನಮ್ಮ ಶಾಸಕರೆಲ್ಲರೂ ಕೂಡ ಮಾರ್ಷಲ್ಗಳನ್ನು ಹಿಡ್ಕೊಂಡು ಹೊತ್ತಾಕುವಂತ ಕೆಲಸ ಮಾಡಿದ್ರು. ನಂತರ ಹೊರಗಡೆ ಬಂದು ಗಾಂಧೀಜಿ ಮಹಾತ್ಮ ಎದುರುಗಡೆ ಹೋರಾಟವನ್ನು ಮಾಡಿದ್ರು. ಸರ್ಕಾರ ಯಾವುದೇ ರೀತಿಯಲ್ಲಿ ಕ್ಯಾರೆ ಅಂದಿಲ್ಲ. ಅವ್ರು ಏನೆಲ್ಲ ಮಾಡ್ಕೊಂಡ್ರಿ, ನಮ್ದು ನಾವು ಮಾಡ್ತಿದ್ವಿ ಅಂದೇಳಿ ಎಲ್ಲದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದಾರ. ಬಹುಶಃ ಒಂದು ಗಾಳಿಯನ್ನು ಬಿಟ್ರೆ ಎಲ್ಲವನ್ನೂ ಕೂಡ ಜಾಸ್ತಿ ಮಾಡಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕಬೇಕು ಅನ್ನೋ ವಿಚಾರ ಕಂಡಂತ ಟೈಮಲ್ಲಿ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಒಂದು ಕಡೆ ಭ್ರಷ್ಟಾಚಾರ ಅಂದ್ರಿಗಿನ ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಅಂದ್ರಿಗಿನ ನಾವು ಯಾರು ಕೂಡ ಕಂಡರಿಲಾರದಂತ ಭ್ರಷ್ಟಾಚಾರವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ಇವತ್ತು ಕೇವಲ ವಿರೋಧ ಪಕ್ಷದಲ್ಲಿ ಇವತ್ತು ಇದ್ದು ನಾನು ಮಾತಾಡ್ತಾ ಇಲ್ಲ. ಅವರೇ ಆದಂತ ಆಪ್ತರಾದ ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದಾರ, ಮುಖ್ಯಮಂತ್ರಿಗಳ ಆಪ್ತರವರು, ಶಾಸಕರು, ಮಾಜಿ ಮಂತ್ರಿಗಳು ಅವರೇ ಹೇಳ್ತಾ ಇದಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಶಾಸಕರಾಗಿದ್ರು ಕೂಡ, ಮುಖ್ಯಮಂತ್ರಿಗಳ ಆಪ್ತರಾಗಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ಇಡೀ ದೇಶದಲ್ಲಿ ಇವತ್ತು ನಂಬರ್ 1 ಸ್ಥಾನಕ್ಕೆ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡಿದ್ದಾರೆ ಅಂತ ಮಾತು ಅವ್ರದೇ ಪಾರ್ಟಿ ಆದಂತ ಬಸವರಾಜ ರಾಯರೆಡ್ಡಿ ಅವರು ಹೇಳಿದಾರ. ಭ್ರಷ್ಟಾಚಾರ ಅನ್ನೋದು ತೀರ್ಘ ತಾರಕ್ಕೆ ಹೇಳ್ತಾ ಇದೆ. ಇವತ್ತು ಕಾಂಪಿಟೇಷನ್ ಬೀಳ್ತಾ ಇದ್ದಾರೆ. ಇವತ್ತು ನಾವೆಲ್ಲರಿಗೂ IPL ಚಾಂಪಿಯನ್ ಟ್ರೋಫಿ ನೋಡ್ತಾ ಇದೀವಲ್ಲ, ಐಪಿಎಲ್ ಮ್ಯಾಚ್, ಅಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ರೀತಿ ಅವ್ರ ಪದಕಗಳನ್ನು ತಗೋಬೇಕೆಂದೇಳಿ, ಆ ಟ್ರೋಫಿ ತಗೋಬೇಕೆಂದೇಳಿ ಹೋರಾಟ ಮಾಡ್ತಾ ಇದ್ರು. ಈ ಸಚಿವ ಸಂಪುಟದಲ್ಲಿ ಎಲ್ಲ ಸಚಿವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಕಾಂಪಿಟೇಷನ್ ಮಾಡಬೇಕು, ಯಾವ ರೀತಿ ಟ್ರೋಫಿಯನ್ನು ತಗೋಬೇಕಂದೇಳಿ ಇವತ್ತು ಒಬ್ಬರ ಮೇಲೆ ಒಬ್ಬರು ಪೈಪೋಟಿಯನ್ನು ಪಡ್ತಾ ಇದ್ದಾರ. ಇವತ್ತು ನೀವೆಲ್ಲರೂ ಕೂಡ ನೋಡಿರ್ಬೋದು, ಈ ದೇಶದಲ್ಲಿದ್ದಂತ, ಈ ರಾಜ್ಯದಲ್ಲಿದ್ದಂತ ಎಲ್ಲ ಸಂಪತ್ತನ್ನು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ಇವತ್ತು ಯಾರಿಗೊಬ್ಬರು ಪ್ರಶಸ್ತಿ ಸಿಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಸಚಿವರು ಪೈಪೋಟಿಯನ್ನು ಮಾಡ್ಕೊಂತ, ಈ ರಾಜ್ಯದಲ್ಲಿದ್ದಂತ ಮಂತ್ರಿಗಳೆಲ್ಲರೂ ಕೂಡ ಎಷ್ಟು ಉಸುಲು ಮಾಡ್ತೀರಿ, ಎಷ್ಟು ಹೈಕಮಾಂಡ್ ಮುಟ್ಟಿಸ್ತೀರಿ, ಎಷ್ಟು ಉಸುಲು ಮಾಡ್ತೀರಿ, ಎಷ್ಟು ಹೈಕಮಾಂಡ್ ಮುಟ್ಟಿಸ್ತೀರೋ, ಯಾರು ಜಾಸ್ತಿ ಉಸುಲು ಮಾಡಿ ಯಾರು ಜಾಸ್ತಿ ಹೈಕಮಾಂಡ್ ಮುಟ್ಟಿಸ್ತಾರೋ ಅವ್ರಿಗೆ ಫಿಕ್ಸ್ 5 ವರ್ಷಗಳ ಕಾಲ ಮಂತ್ರಿ ಅಂತೇಳಿ. ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೆಯುವಂತ ಟೈಮಲ್ಲಿ ನಾವು ಸುಮ್ಮನೆ ನೋಡಿ ಕೂಡಕ್ ಆಗಲ್ಲ ಅನ್ನೋ ಕಾರಣದಿಂದ ಇವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟು ಭ್ರಷ್ಟಾಚಾರ ಅಂದ್ರಿಲ್ಲ, ಎಲ್ಲ ನಿಗಮಗಳಲ್ಲಿ ಹಣವನ್ನು ಲೂಟಿ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ
ಎಲ್ಲ ನಿಗಮಗಳಲ್ಲಿ ಹಣವನ್ನು ಖಾಲಿ ಮಾಡಿ ಭ್ರಷ್ಟಾಚಾರವನ್ನು ಮಾಡಿ ಎಲ್ಲಿ ಬೇಕಾದಲ್ಲಿ ಕೂಡ ವರ್ಗಾವಣೆಗಳು ಮಾಡಿ ಎಲ್ಲಿ ಬೇಕಾದ್ರೂ ಕೂಡ ಎಲೆಕ್ಷನ್ ದಲ್ಲಿ ಬಳಕೆ ಮಾಡಿಕೊಂಡು ಈ ರೀತಿ ಮಾಡುವಂತ ಟೈಮಲ್ಲಿ ಕೂಡ ಎಲ್ಲ ಒಂದ್ ಕಡೆ ಅವರು ಸರ್ಕಾರದಲ್ಲಿ ಅವ್ರಿಗೆ ಬೇಕಾದಂತ ಬೇರೆ ಬೇರೆ ಇಲಾಖೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿಸಿ ಕ್ಲೀನ್ ಚಿಟ್ ಅನ್ನು ಕೊಡಿಸ್ಕೊಂಡ ನಂತರ ಇವತ್ತು ಸಿಬಿಐ ಮತ್ತು ಇಡಿ ಎಂಟ್ರಿ ಆದ ನಂತರ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲ, ಇವತ್ತು ಪರಿಶಿಷ್ಟ ವರ್ಗಗಳ ಮಂತ್ರಿಗಳಂತ ನಾಗೇಂದ್ರ ಅವರು 187 ಕೋಟಿ ರೂಪಾಯಿ ಅವ್ಯವಹಾರ ಮಾಡಿ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ರು. ಜೈಲಿಗೆ ಹೋದ ನಂತರ ಅವ್ರು ಕ್ಲೀನ್ ಚಿಟ್ ಕೊಟ್ಟ ನಂತರ ಕೂಡ ಇವತ್ತು ಇಡಿ ಇವತ್ತು ಸಮನ್ಸನ್ನು ಕೊಟ್ಟು ಇವತ್ತು ರಾಜ್ಯಪಾಲರು ಇವತ್ತು ಅವ್ರು ಇನ್ವೆಸ್ಟಿಗೇಷನ್ ಮಾಡ್ಬೇಕೆನ್ನ ಆದೇಶವನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೇನೆ, ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸಬೇಕಾದ್ರೆ ಇಡೀ ರಾಜ್ಯದಲ್ಲಿ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ವಿ. ಮುಂಬರುವಂತ ದಿನಗಳಲ್ಲಿ ಪಾರ್ಟಿ ಜೊತೆಲಿ ಇವತ್ತು ಉಡುಪಿ ಅಂದ ತಕ್ಷಣ ಇವತ್ತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲರೂ ಕೂಡ ಪಾರ್ಟಿಯನ್ನು ಸಂಘಟನೆ ಮಾಡುವಂತ ಕೆಲಸ ಮಾಡೋಣ. 2028ರಲ್ಲಿ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರುವಂತ ಕೆಲಸ ಮಾಡೋಣ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ದುಡಿತಾ ಇದೀವಿ. ವಿಜೇಂದ್ರ ನೇತೃತ್ವದಲ್ಲಿ ಮುಂದಕ್ಕೆ ಹೋಗ್ತಾ ಇದೀವಿ. ನೀವು ಶಕ್ತಿಯನ್ನು ತುಂಬ್ರಿ, ನಿಮ್ಮ ಶಕ್ತಿಯ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂತ ಕೆಲಸ ನಾವು ನೀವೆಲ್ಲರೂ ಕೂಡ ಮಾಡೋಣ ಅನ್ನಂತ ಮಾತನ್ನು ಹೇಳ್ತಾ ಇವತ್ತು ಅನೇಕ ಭ್ರಷ್ಟಾಚಾರಗಳ ವಿಚಾರದ ಬಗ್ಗೆ ನಾನು ಮಾತಾಡ್ಬೇಕಂತಕೊಂಡಿದ್ದೆ. ಸಮಯ ಸಾಲ್ತಾ ಇಲ್ಲ. ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿದ್ದಾರ, ಎಲ್ಲ ಸಚಿವ ಸಂಪುಟದಲ್ಲಿದ್ದ ಎಲ್ಲ ಮಂತ್ರಿಗಳು ಕೂಡ ಇವತ್ತು ಭ್ರಷ್ಟಾಚಾರದಲ್ಲಿದ್ದಾರ. ಪೈಪೋಟಿ ಹಿಡ್ಕೊಂಡು ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರ. ಸರ್ಕಾರಿ ಕೆಲಸಗಳು, ಬಡವರ ಕೆಲಸಗಳು ಯಾವುದೊಂದು ನಡೀತಾ ಇಲ್ಲ. ಎಲ್ಲ ಕೂಡ ತೆರಿಗೆ ಜಾಸ್ತಿ ಮಾಡಿ ಬಡವರ ಜೀವನ ಜೊತೆಲೆ ಚೆಲ್ಲಾಟವಾದಂತ ಕೆಲಸ ಮಾಡ್ತಾ ಇದ್ರ. ನಾನು ಮಡಿಕೇರಿಯಲ್ಲಿ ಮಾತಾಡುವಂತ ಟೈಮಲ್ಲಿ ಹೇಳಿದೆ, ಒಬ್ಬ ಹಿಂದೂಪರ ಕಾರ್ಯಕರ್ತರಾದಂತ ವಿನಯನವರು ಅವರು ಎಲ್ಲ ಒಂದು ಕಡೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಅಲ್ಲಿದ್ದಂತ ಶಾಸಕರಾದಂತ ಪೊನ್ನಣ್ಣನವರು ಅವರು ಏನು ಬೆದರಿಸಿ ನಮ್ಮ ಹಿಂದೂಪರ ಕಾರ್ಯಕರ್ತರಾದಂತ ಬಿಜೆಪಿ ಕಾರ್ಯಕರ್ತರ ವಿನಯನ ಎದುರಿಸಿದ ನಂತರ ಆಫೀಸ್ ಬಗ್ಗೆ ನೇಣು ಹಾಕೊಂಡ. ಬಹಳಷ್ಟು ಮಂದಿ ಕಾರ್ಯಕರ್ತರು, ಹಿಂದೂಪರ ಕಾರ್ಯಕರ್ತರು ಎಲ್ಲ ಕಾಂಗ್ರೆಸ್ಸಿನ ದೌರ್ಜನ್ಯದ ಜೊತೆಲಿ ಎಲ್ಲರೂ ಕೂಡ ಇವತ್ತು ಕೆಲವು ಮಂದಿ ಸಾಯ್ತಾ ಇದಾರ, ಕೆಲವು ಮಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊಂತಿರ್ತಾರ. ಯಾರೊಬ್ಬರುಗಳು ಹಿಂದೂಪರ ಕಾರ್ಯಕರ್ತರು ಸಾವನ್ನು ಈಡಾಗಬಾರ್ದು. ಮುಂದಿನ ದಿನಗಳಲ್ಲಿ ವಿನಯ್ ಅವ್ರಿಗೇನು ಅನ್ಯಾಯ ಆಗಿದನೋ ಅದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಯಾವ ರೀತಿ ಪೊನ್ನಣ್ಣವರು ಇವತ್ತು ಅಧಿಕಾರ ಇದೆ ಅಂತೇಳಿ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾರೆ ಅಂತೇಳಿ ಅವ್ರು ಏನು ಇವತ್ತು ವಿನಾವೇಶದಿಂದ ಅಡ್ಡಾಡ್ತಾ ಇದ್ರೆ, ಕಂಪ್ಲೇಂಟ್ ಆಗಿದ್ರು ಕೂಡ ನಾವು ಯಾವುದೇ ಲೆಕ್ಕಿಲ್ಲ ಅಂದ್ರೆ ಅಡ್ಡಾಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ 2028ರಲ್ಲಿ ವಿನಯರೇ ಇವತ್ತು ನಿಮಗೆ ಆತ್ಮಕ್ಕೆ ಶಾಂತಿ ದೊರೆಯಬೇಕಾದ್ರಿಂದ ಆ ಪೊನ್ನಣ್ಣವರು ನಿಮಗೆ ಏನು ಸಾವನ್ನು ಕೊಟ್ಟಿದ್ದಾರೋ, ಆತ್ಮಹತ್ಯೆ ಮಾಡುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅವ್ರು ಖಂಡಿತವಾಗಿ ನಮ್ಮ ಸರ್ಕಾರ ಬಂದ ನಂತರ